70,000 ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿಯೊಂದು ಗಾಡಿಗಳು ಗುಡ್ ಕ್ವಾಲಿಟಿ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. 80 ಕಾರ್ಸ್ ಕೂಡ ಎಲ್ಲ 3 ಲಕ್ಷದ ಒಳಗಡೆ ಇರೋದೇ ಮೇಜರ್ ಇದೆ ಸರ್. ಸ್ಯಾಂಟ್ರೋ ಸರ್, XP ವೇರಿಯಂಟ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇದು. ಇದು ಬೆಲೆ ಬಂದು 1,20,000 ಫೈನಲ್ ಆಗುತ್ತೆ. 1,20,000 ರೂಪಾಯಿಗೆ ಸ್ಯಾಂಟ್ರೋ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. $68,000 ಅಷ್ಟೇ ಓಡಿರೋದು. ಬರೀ 68,000 ಓಡಿದೆ ಸರ್. 2,40,000 ಕೋಟ್ ಮಾಡಿರೋದು. 2,30,000 ಕೊಡ್ತೀವಿ. 2,30,000 ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ 73,000 ಓಡಿದೆ ಅಷ್ಟೇ ಗಾಡಿ ಇದು. ಫೈನಲ್ ಟು ಫೈನಲ್ ಒಂದು 75,000 ಕೊಡ್ತೀವಿ ಸರ್. ಸರ್ ಇದು ಬೆಲೆ ಬಂದು 1,20,000 ಸರ್. ಇದು ಫೈನಲ್ 1,30,000 ಆಗುತ್ತೆ. 1,30,000 ರೂಪಾಯಿಗೆ ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಅಷ್ಟೇ ಆಗಿರೋದು. ಇದು ಫೈನಲ್ ಒಂದು 1,15,000 ಆಗುತ್ತೆ. 1,15,000 ರೂಪಾಯಿಗೆ ಗೆಟ್ಸ್. 43,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. 43,000 ಹೌದು. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 59,000 ಅಷ್ಟೇ ಓಡಿರೋದು ಇದು. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ಓಡಿದೆ ಅಷ್ಟೇ ಇದು. ಇದು ಬಂದು ನಿಮ್ಗೆ ಫೈನಲ್ ಒಂದು 1,40,000 ಆಗುತ್ತೆ. 1,40,000 ರೂಪಾಯಿಗೆ ಸಿಂಗಲ್ ಓನರ್ ಗೆಟ್ಸ್ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್ ಕೂಡ 66,000 ಅಷ್ಟೇ. 66,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್. ಬೆಲೆ ಏನ್ ಗೊತ್ತಾ ಸರ್? 1,65,000 ಅಷ್ಟೇ ಸರ್ ಇದು. 1,65,000 ಅಷ್ಟೇ ಸರ್. 2,45,000 ರೂಪಾಯಿಗೆ ಸಿಂಗಲ್ ಓನರ್ 15 ಮಾಡೆಲ್. 15 ಮಾಡೆಲ್ ಪುಷ್ ಸ್ಟಾರ್ಟ್ ಬಟನ್. ಇದು 2 ಲಕ್ಷಕ್ಕೆ ಆಗುತ್ತೆ ಸರ್. ಸ್ಪಾರ್ಕ್ ಸಿಂಗಲ್ ಓನರ್ ವೆಹಿಕಲ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. FC ಕೂಡ ರನ್ನಿಂಗ್ ಅಲ್ಲಿ ಇದೆ. 1,15,000 ಆಗುತ್ತೆ. 1,15,000 ರೂಪಾಯಿಗೆ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ವೆಹಿಕಲ್. ಸಿಂಗಲ್ ಓನರ್ ಇದು ಸೂಪರ್ ಸರ್. ಇಲ್ಲಿದೆ ನೋಡಿ ಸರ್, ಆಲ್ಟೋ 2019 ಮಾಡೆಲ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ 63,000 ಅಷ್ಟೇ ಸರ್ ಓಡಿರೋದು. ಫೈನಲ್ ಒಂದು 2,49,000 ಆಗುತ್ತೆ. 2,49,000 ರೂಪಾಯಿಗೆ ಡೀಸೆಲ್ ಇದು. ಯಾರು ಹೇಳಿದ್ದು ನಾಗರಬಾವಿಯಲ್ಲಿ ಕ್ವಾಲಿಟಿ ಕಾರ್ ಸಿಗಲ್ಲ ಅಂತ ಅಲ್ವಾ? ನಮ್ಮ ಹತ್ರ ಬನ್ನಿ ಸರ್, ಕ್ವಾಲಿಟಿ ಕಾರ್ಸ್ ಕೊಡ್ತೇವೆ. ತೋಳ ವೆಹಿಕಲ್ಸ್ ಎಲ್ಲ ನಿಮಗೆ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಕಮ್ಮಿ ಲೆಸ್ ಯೂಸ್ ಇರುತ್ತೆ. ಸಿಂಗಲ್ ಸೆಕೆಂಡ್ ಓನರ್ ಅಷ್ಟೇ ಆಗಿರುತ್ತೆ. 58,000 ಶೋರೂಮ್ ರೆಕಾರ್ಡೆಡ್. 58,000 ಅಷ್ಟೇ ಓಡಿದೆ. ಚೆಕ್ ಮಾಡ್ಸ್ಕೊಂಡ್ ಇಟಿಯೋಸ್ ಬಂದು ಸಿಂಗಲ್ ಓನರ್ ವೆಹಿಕಲ್. ವಿ ವೇರಿಯಂಟ್ ಟಾಪ್ ಎಂಡ್ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 2,80,000 ಫೈನಲ್ ಆಗುತ್ತೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಬೆಲೆ ಬಂದು 3,10,000 ಫೈನಲ್ ಆಗುತ್ತೆ ಸರ್. 89,000 ಅಷ್ಟೇ ಸರ್ ಓಡಿರೋದು. 89,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಇದು. 2,49,000 ಫೈನಲ್ ಆಗುತ್ತೆ ಸರ್. 2,49,000 ಫೈನಲ್ ಆಗುತ್ತೆ. ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ 80,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. 80,000 ಓಡಿದೆ. ಬೆಲೆ ಬಂದು 2,90,000 ಆಗುತ್ತೆ ಸರ್. ಪೆಟ್ರೋಲ್ ಪ್ಲಸ್ LPG ಎರಡು ಇದೆ. ಇದು ಸಿಂಗಲ್ ಓನರ್ 43,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಈ ವೆಹಿಕಲ್ ಅಲ್ಲಿ. 2,25,000 ನೆಗೋಷಿಯಬಲ್. ಹೌದು ಸರ್. ಸಿಂಗಲ್ ಓನರ್ ಓಡಿರೋದೇ 30,000 ಸರ್. ಬರೀ 30,000 ಓಡಿದೆ. 16 ಮಾಡೆಲ್ ಸಿಂಗಲ್ ಓನರ್ 21,000 ಅಷ್ಟೇ ಸರ್ ಓಡಿರೋದು. ಬರೀ 21,000 ಓಡಿದೆ. ಇದು ನಿಮಗೆ ಫೈನಲ್ 2 lakhs ಆಗುತ್ತೆ. ಫೈನಲ್ 1,90,000 ಕೊಡ್ತೀವಿ. 1,90,000 ಹೌದು ಸರ್. ವಿತ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳಿದ್ರೆ ಎಷ್ಟು ಓಡಿದೆ ಸರ್ ಇದು? 46,000. ಬರೀ 46,000. 1,90,000 ಆಗುತ್ತೆ ಸರ್. 1,90,000 2015 ಮಾಡೆಲ್ ಸರ್. ಇದು ಕೂಡ 46,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 46,000 ಓಡಿದೆ ಸರ್. ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಬೆಲೆ ಬಂದು 4,75,000 ಆಗುತ್ತೆ. 43,000 ಶೋರೂಮ್ ಹಿಸ್ಟ್ರಿ ಅವೈಲೇಬಲ್. ಇದಕ್ಕೂ ಬರೀ 43,000 ಓಡಿದೆ ಸರ್. 1,75,000 ಆಗುತ್ತೆ. ಸೂಪರ್ ಆಗಿದೆ. 17 ಮಾಡೆಲ್ ಇದು ಅಲ್ವಾ? ಇದು ಕೂಡ 72,000 ಶೋರೂಮ್ ಹಿಸ್ಟ್ರಿ ಅವೈಲೇಬಲ್. 72,000 ಓಡಿದೆ ಅಷ್ಟೇ ಶೋರೂಮ್ ಹಿಸ್ಟ್ರಿ. ಬೆಲೆ ಬಂದು 3,60,000 ಆಗುತ್ತೆ ಸರ್. ಇದು ನಿಸ್ಸಾನ್ ಸನ್ನಿ ಎಕ್ಸೆಲ್ ಡೀಸೆಲ್ ಇಂಜಿನ್ 2021 ಮಾಡೆಲ್ ಸೆಕೆಂಡ್ ಓನರ್ ಓಡಿದೆ. ಇದು 21 ಮಾಡಲ. ಇದು 21 ಮಾಡೆಲ್ 2,90,000 ಕೊಡ್ತೀವಿ ಸರ್. 2,90,000 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್. ಇದು ಬಂದು 50,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. 1,80,000 ಕೊಡ್ತೀವಿ ಸರ್. 1,80,000 ಗೆ i10 ಸಿಗುತ್ತೆ ಸರ್. ಇದು ಫೈನಲ್ ಒಂದು 4,75,000 ಆಗುತ್ತೆ. 4,75,000 21 ಮಾಡೆಲ್ ಸನ್ನಿ ಸಿಗುತ್ತೆ ಸರ್. ಇದ್ರ ಬೆಲೆ ಬಂದು 3,99,000 ಕೋಟ್ ಮಾಡಿದೀವಿ. ಫೈನಲ್ ಒಂದು 3,90,000 ಕೊಡ್ತೀನಿ ಸರ್. 3,90,000 ಗೆ ಟಾಟಾ ಜೆಸ್ಟ್ ಸಿಗುತ್ತೆ. RF ಆಗಿಲ್ಲ ಸರ್, ಒರಿಜಿನಾಲಿಟಿ ಇದೆ. ಇದು ಸಿಂಗಲ್ ಓನರ್ ವೆಹಿಕಲ್ 54,000 ಅಷ್ಟೇ ಸರ್ ಓಡಿರೋದು. 3,65,000 ಫೈನಲ್ ಕೊಡ್ತೀನಿ. 3,65,000 ಗೆ ಸಿಂಗಲ್ ಓನರ್ ಇಟಿಯೋಸ್. 2 lakh ಫೈನಲ್ ಕೊಡ್ತೀನಿ ಸರ್. 2 lakh ಫೈನಲ್ ಸಿಗುತ್ತೆ. ಡೀಸೆಲ್ ಇಂಜಿನ್ 11 ಮಾಡೆಲ್ ಕೊಡ್ತೀನಿ. ಇದ್ರ ಬೆಲೆ ಬಂದು 2,30,000 ಸರ್. 2,30,000. ಗಾಡಿ ಬೆಲೆ ಬಂದು 3,69,000 ಕೋಟ್ ಮಾಡಿದೀವಿ. ಫೈನಲ್ ಒಂದು 3,50,000 ಕೊಡ್ತೀನಿ ಸರ್. 3,50,000 ರೂಪಾಯಿ ಆಗುತ್ತೆ. ಇದು ಫೈನಲ್ ಆಗುತ್ತೆ. 14 ಮಾಡಲ್. ಅದನ್ನು ವೆಹಿಕಲ್ ಪ್ರೈಸ್ ಬಂದು 70,000 ಆಗುತ್ತೆ ಅಷ್ಟೇ ಸರ್. 70,000 ರೂಪಾಯಿಗೆ ಆಗುತ್ತೆ.
ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಇಂಟ್ರೆಸ್ಟ್ ಆಗಿರುವಂತ ವಿಡಿಯೋ ಜೊತೆಗೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಇವತ್ತು ನಾನು ಫ್ರೆಂಡ್ಸ್ ಕಾರ್ಸ್ ಝೋನ್ಗೆ ಬಂದಿದ್ದೀನಿ. ನಾಗರಬಾವಿಲಿ ಇದು ಲೊಕೇಟ್ ಆಗಿದೆ. ನಮ್ ಜೊತೆ ಸಂದೇಶ್ ಸರ್ ಇದಾರೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಕಾರ್ಗಳು ನೋಡಿ ಶಾಕ್ ಆಗೋಯ್ತು ನನಗೆ. ನಿಲ್ಸ್ಬಿಟ್ಟಿದ್ದೀರಲ್ಲ ಸರ್, ಒಂದು 80 ಕಾರ್ಸ್ ಇದೆ ಸರ್. ಹೌದಾ? 80 ಕಾರ್ಸ್ ಇದೆ. ಈ ತರ ಲೈನ್ ಅಪ್ ಎಲ್ಲೂ ನಾನು ಕಾಣಿಸ್ಲೇ ಇಲ್ಲ. ಇವತ್ತು ಸಂಡೇ ಬನ್ನಿ, ಇವತ್ತು ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ಗಾಡಿಗಳು ಓಡಾಟ ಕಮ್ಮಿ ಇತ್ತು, ಆಮೇಲೆ ರೋಡ್ ಹತ್ರ ಇರೋದ್ರಿಂದ ಸ್ವಲ್ಪ ಧೂಳು ಹಿಡಿದಿದೆ ಗಾಡಿ ಮೇಲೆ. ಬಟ್ ಸ್ಟಿಲ್ ಚೆನ್ನಾಗಿದೆ. ಕಾರ್ಗಳು ಕಂಡೀಷನ್ ಮಾತ್ರ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು. ನಾವು ವಿಡಿಯೋ ಆಲ್ರೆಡಿ ತೆಗ್ಬಿಟ್ಟಿದ್ದೀನಿ. ಸರ್ ಆಯ್ತು, ಫಸ್ಟ್ ಒಂದು ವಿಡಿಯೋ ಮಾಡ್ಬೋಣ, ಇಂಟ್ರಡಕ್ಷನ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರು. ಫಸ್ಟ್ ಕಂಡೀಷನ್ ಎಲ್ಲ ನೋಡಿ ನಾನು ಮಾತಾಡ್ತಾ ಇರೋದು, ಸುಮ್ಮನೆ ಮಾತಾಡ್ತಾ ಇಲ್ಲ. ಡೆಫಿನೆಟ್ ಆಗಿ ಪ್ರತಿಯೊಂದು ಗಾಡಿ ಸೂಪರ್ ಆಗಿತ್ತು. ಇವತ್ತು ಕಾರು 70,000 ಬಜೆಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಆ 70,000 ಬಜೆಟ್ ಕೂಡ ಸೂಪರ್ ಕಂಡೀಷನ್ ಇತ್ತು ಅಂತ ಹೇಳ್ಬೋದು ಗಾಡಿ ಅಲ್ವಾ ಸರ್? ಆಯ್ತು, ನಾನೆಲ್ಲ ಹೇಳ್ಬಿಟ್ಟೆ. ಕಸ್ಟಮರು, ನಮ್ ವ್ಯೂವರ್ಸ್ ಯಾಕೆ ಸರ್ ನಿಮ್ ಫ್ರೆಂಡ್ಸ್ ಕಾರ್ ಝೋನ್ ಬರ್ಬೇಕು? ಯಾಕಂದ್ರೆ ಮೊದಲನೇ ವಿಡಿಯೋ ಮಾಡ್ತಾ ಇರೋದು, ತುಂಬಾ ಜನ ಹೊಸ್ತು ಅಂತಾನೆ ಹೇಳ್ಬೋದು ಸರ್. ಮೇನ್ ಏನಕ್ಕೆ ನಮ್ಮ ಶೋರೂಮ್ ಬರ್ಬೇಕು ಅಂದ್ರೆ ಬಿಕಾಸ್ ಆಫ್ ಕ್ವಾಲಿಟಿ. ನಮ್ಮಲ್ಲಿ ಸರ್ ಯಾವ್ದೇ ತರ ಆಕ್ಸಿಡೆಂಟ್ ವೆಹಿಕಲ್ಸ್, ಇಂಜಿನ್ ಕೆಲಸ ಆಗಿರೋ ವೆಹಿಕಲ್ಸ್ ಅಂತವನ್ನ ನಾವು ಮಾಡಲ್ಲ, ತುಂಬಾ ಅವಾಯ್ಡ್ ಮಾಡ್ತೀವಿ ವೆಹಿಕಲ್ಸ್ ಗಳಂತವ್ನ. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ನೀವು ನೋಡುವಂಗೆನೆ, ಈಗ ನೋಡುದಿಲ್ಲ ನೀವು, ಆಲ್ಮೋಸ್ಟ್ ಎಲ್ಲ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ ಗಳೇ ನಮ್ಮಲ್ಲಿ ಇರೋದು. ಆಮೇಲೆ ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಸ್ ತುಂಬಾ ಇರೋದು. ಆಮೇಲೆ ನಾವು ತುಂಬಾ ಏನ್ ಮಾಡ್ತೀವಿ ಅಂದ್ರೆ ಮಿಡಿಲ್ ಕ್ಲಾಸ್ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವು ಆಲ್ಮೋಸ್ಟ್ 3 lakhs ಒಳಗಡೆ ನಮ್ಮ ಹತ್ರ 70 3 lakhs ಒಳಗಡೆ ಜಾಸ್ತಿ ಇರೋದು. 90% 3 lakhs ಓಡೇ ಇರೋ ವೆಹಿಕಲ್ಸ್. ಅದು ಕೂಡ ಆಮೇಲೆ ಕೂಡ ನಾವು ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಲೋನ್ ಬಂದು ನಿಮ್ಗೆ 2011 ಅಬೋವ್ ಇರ್ಬೇಕು. ನಿಮ್ದು ಸಿಬಿಲ್ ಸ್ಕೋರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ ನಾವು ಲೋನ್ ಕೂಡ ಮಾಡ್ಕೊಡ್ತೀವಿ. ಜಸ್ಟ್ 50-60 ಸಾವಿರ 1 ಲಕ್ಷ ತಗೊಂಡ್ಬನ್ನಿ ಸಾಕು. ನೀವು ಬೆಸ್ಟ್ ಆಗಿರೋ ಗಾಡಿ ಸೆಲೆಕ್ಟ್ ಮಾಡಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. 50,000 ರೂಪಾಯಿ ತಂದ್ರೆ ಸಾಕು, ತಗೊಂಬನ್ನಿ ಸಾಕು. ನೀವು ವೆಹಿಕಲ್ ಸೆಲೆಕ್ಟ್ ಮಾಡಿ, ಅದಕ್ಕೆ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಗಾಡಿಗಳ ಕಂಡೀಷನ್ ಪ್ರತಿಯೊಂದು ಸೂಪರ್ ಕಂಡೀಷನ್ ಇತ್ತ ಅಂತಾನೆ ಹೇಳ್ಬೋದು. 1 ಲಕ್ಷದ ಒಳಗಡೆ ಗಾಡಿಗಳು ಅಷ್ಟರಲ್ಲೇ ಓಡಿದ್ದು. ಕಮ್ಮಿ ಬಜೆಟ್ ಅಲ್ಲಿ ಇದ್ರು ಜಾಸ್ತಿ ಹೈ ಪ್ರೈಸ್ ಏನಿರ್ಲಿಲ್ಲ. ಓಕೆ, ಒಂದು ಓವರ್ ಆಲ್ ಒಂದು ಡೀಸೆಂಟ್ ಪ್ರೈಸ್ ಅಲ್ಲಿ ಇತ್ತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಾಡಿ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಗಾಡಿ ಕಂಡೀಷನ್ ಇಲ್ಲದೆ ಓವರ್ ಪ್ರೈಸ್ ಹೇಳಿ ಅಥವಾ ಡೀಸೆಂಟ್ ಪ್ರೈಸ್ ಕೊಟ್ಟರು ವೇಸ್ಟ್. ಗಾಡಿ ಕಂಡೀಷನ್ ಮೇನ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ತುಂಬಾ ಕಮ್ಮಿ ಓಡಿರುವಂತ ವೆಹಿಕಲ್ ಇರುತ್ತೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದಂಗೆ ಎಲ್ಲ ಲೋ ಓಡಿದೆ ಸರ್, 40,000 ಓಡಿದೆ ಸರ್, 30,000 ಓಡಿದೆ ಅಂತ. ಇಷ್ಟೇನ ಓಡಿರೋದು ಗುರು, ಯಾಕೆ ಗಾಡಿಗಳನ್ನ ಓಡಿಸೋ ಇಲ್ವಾ? ಅಂತ ಗಾಡಿಗಳೇ ಇದೆಯಾ ಅಂತ. ಬಿಕಾಸ್ ಅವ್ರು ಸುಮ್ನೆನೂ ಹೇಳ್ತಾ ಇಲ್ಲ, ಗಾಡಿ ಹಂಗೆ ವೆಹಿಕಲ್ ಸಿಗ್ತವೆ ಸರ್ ಬಜಾರ್ ಅಲ್ಲಿ. ನಾವು ಚೂಸ್ ಮಾಡ್ಕೊಂಡು ನಮ್ ಶೋರೂಮ್ ರೆಪ್ರೆಸೆಂಟ್ ಮಾಡಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಮೌತ್ ಪಬ್ಲಿಸಿಟಿ ಬೇಜಾನ್ ಆಗುತ್ತೆ. ಸೊ ನಮ್ಮಲ್ಲಿ ತಗೊಂಡೋದವರು ತುಂಬಾ ಜನ ಕರ್ಕೊಂಡ್ಬಂದು ವೆಹಿಕಲ್ಸ್ ಬಿಸ್ನೆಸ್ ಇದೆ ಅಲ್ವಾ ಸರ್? ಓಪನ್ ಆಗಿ 3 months ಆಗಿದೆ ಅಷ್ಟೇ. ನೀವು ನಂಬ್ತಿರೋ ಬಿಡ್ತಿರೋ 110 ವೆಹಿಕಲ್ ಸೇಲ್ ಆಗಿದೆ. ವಿತ್ ಬುಕ್ ನಿಮ್ಗೆ ಕೊಡ್ತೀನಿ ಮನಿ. 110 ವೆಹಿಕಲ್ ಸೇಲ್ ಆಗಿದೆ, ಸುಮ್ನೆ ಸೇಲ್ ಆಗಿಲ್ಲ. ಲೆಸ್ ಮಾರ್ಜಿನಲ್ ವೆಹಿಕಲ್ಸ್ ಕೊಡ್ತಾ ಇದೀವಿ ಸರ್. ಲೆಸ್ ಮಾರ್ಜಿನಲ್ ವೆಹಿಕಲ್ಸ್ ಕೊಡ್ತಾ ಇದೀವಿ, ಅದಕ್ಕೋಸ್ಕರ ಸೇಲ್ ಆಗ್ತಿದೆ. ಐ ಥಿಂಕ್ ಹೊಸಬ್ರು ಬರೋದು ತುಂಬಾ ಕಮ್ಮಿ. ಕಾರ್ ತಗೊಂಡ್ ಹೋದವರು ಇನ್ನೊಬ್ರನ್ನ ರೆಫರೆನ್ಸ್ ಮಾಡಿ ಬರೋದು ಜಾಸ್ತಿ. ಆದ್ರೂ 3 ತಿಂಗಳಲ್ಲಿ 110 ವೆಹಿಕಲ್ಸ್ ಕೊಟ್ಟಿರೋದಲ್ದೆ ಇಲ್ಲೇನ್ ಸುಮ್ನೆ ಕಾರ್ಗಳು ನಿಂತಿದೆ ಅನ್ಕೊಂಡ್ರ 80-90 ಕಾರ್ಗಳಿದಾವೆ ಅಲ್ವಾ? ಸೊ ಆ ತರ ಕಾರ್ಸ್ ಕಲೆಕ್ಷನ್ ಬಂದಿದೆ, ಹಂಗೆ ಕಾರ್ ಸೇಲು ಆಗಿದೆ. ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ 110 ವೆಹಿಕಲ್ ಕೊಟ್ಟಿದ್ದೀರಾ, ಒಂದ್ 10 ವೆಹಿಕಲ್ ವಾಪಸ್ ಬಂತಾ ಸರ್? ಇದುವರೆಗೂ ಪ್ರಮಾಣ ಮಾಡಿ ಹೇಳ್ತೀನಿ, ಒಂದು ಗಾಡಿನೂ ನಮ್ಗೆ ವಾಪಸ್ ಬಂದಿಲ್ಲ. ಒಂದು ಗಾಡಿನೂ ವೆಹಿಕಲ್ ಕ್ರಾಸ್ ವೆರಿಫೈ ಮಾಡಿದ್ರೆ ಸಿಗಾಕಬಾರ್ದು ಸರ್. ರೀಸನ್ ಏನಂದ್ರೆ ನಾವು ಕೊಡ್ತಿರೋದೆಲ್ಲ ಜೆನ್ಯೂನ್ ವೆಹಿಕಲ್ಸ್, ಆಕ್ಸಿಡೆಂಟ್ ಫ್ರೀ, ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್, ಸೆಕೆಂಡ್ ವೆಹಿಕಲ್ಸ್ ಕೊಡ್ತಾ ಇದೀವಿ. ಚಾನ್ಸೇ ಇಲ್ಲ ಸರ್ ವಾಪಸ್ ಬರೋದು. ತುಂಬಾ ಜನಕ್ಕೆ ಶೋರೂಮ್ ಹಿಸ್ಟ್ರಿ ಅಂದ್ರೆ ಗೊತ್ತಾಗಲ್ಲ. ಶೋರೂಮ್ ಹಿಸ್ಟ್ರಿ ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಆಕ್ಸಿಡೆಂಟ್ ಆಗಿದ್ರೆ ಪ್ರತಿಯೊಂದು ಅದ್ರಲ್ಲೇ ಮೆನ್ಷನ್ ಆಗಿರುತ್ತೆ ಅಲ್ವಾ? ಹಾಗೆ ಮೀಟರ್ ಟ್ಯಾಂಪರ್ ಆಗಿದ್ರೆ ಅದನ್ನು ಮೆನ್ಷನ್ ಆಗಿರುತ್ತೆ ಸರ್. ಸುಮ್ನೆ ಹೇಳ್ತಿಲ್ಲ, ಚೆಕ್ ಮಾಡಿಸ್ಕೊಂಡ್ ತಗೊಂಡೋಗಿ ಅಥವಾ ಮೆಕ್ಯಾನಿಕ್ ನ ಕರ್ಕೊಂಡ್ ತಗೊಂಡೋಗಿ. ನಾವೇನು ಬ್ಲೈಂಡ್ ಆಗಿ ಬಂದ್ ತಗೊಳ್ಳಿ ಅಂತ ನಾವ್ ಹೇಳ್ತಾನೆ ಇಲ್ಲ, ಚೆಕ್ ಮಾಡಿಸಿ. ಓಕೆ, ಚೆಕ್ ಮಾಡಿಸ್ಕೊಂಡ್ ಇದ್ರೆ ಶೋರೂಮ್ ಹಿಸ್ಟ್ರಿನ ಬಂದ್ ತಗೊಂಡೋಗಿ. 100 ಅಲ್ಲಿ 90% ಗಾಡಿಗಳಿಗೆ ಎಲ್ಲದಕ್ಕೂ ಶೋರೂಮ್ ಹಿಸ್ಟ್ರಿ ಇತ್ತು. ನಾನು ಕೂಡ ನೋಡಿದೆ, ನೀವು ಬಂದ್ ನೋಡಿ. ಇಲ್ಲೇ ನಾಗರಬಾವಿಯಲ್ಲಿ ಈ ಶೋರೂಮ್ ಲೊಕೇಟ್ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡು ನಿಮ್ಮಲ್ಲಿ ನಿಮ್ಮ ವ್ಯೂವರ್ಸ್ ಎಲ್ಲಿ ಬರ್ತಾರೋ ಅವ್ರಿಗೆ ನಾವು ಒಂದು ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ. ಎರಡನೇದು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಡ್ತೀವಿ. ಸೊ 10,000 ಕಿಲೋಮೀಟರ್ ವರ್ಗು ಕಸ್ಟಮರ್ ಗೆ ಬರ್ಡನ್ ಇರಬಾರ್ದು, ಆರಾಮಾಗಿ ಸರ್ವಿಸ್ ಅದು ಟ್ರಾನ್ಸ್ಪರೆಂಟ್ ಆಗಿ ನಿಮ್ ಮುಂದೆನೆ ಮಾಡಿಸ್ಕೊಡ್ತೀವಿ. ನಾವು ಯಾವ ವಿಡಿಯೋದಲ್ಲೂ ಬಾರ್ಗಿನ್ ಮಾಡಕ್ ಹೋಗಲ್ಲ. ಬಿಕಾಸ್
ಗೊತ್ತಿಲ್ಲ, ಅವ್ರದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪ್ರೈಸ್ ಇರುತ್ತೆ, ನಿಮ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಪ್ರೈಸ್ ಇರುತ್ತೆ. ನಾನೊಂದು ಪ್ರೈಸ್ ಕೇಳೋದು ಅವ್ರಿಗೆ ಬೇಜಾರಾಗೋದು, ಅಥವಾ ನಾನ್ ಕೇಳಿರೋ ಪ್ರೈಸ್ ನಿಮಗ್ ಬೇಜಾರಾಗ್ಬೋದು. ಸೊ ಅದಕ್ಕೋಸ್ಕರ ನೀವೇ ಬಂದು ಬಾರ್ಗಿನ್ ಮಾಡಿ, ಸ್ವಲ್ಪ ಬಾರ್ಗಿನ್ ಮಾಡ್ಬೋದು ತಾನೆ? ಬಾರ್ಗಿನ್ ಏನೋ ಆಗುತ್ತೆ, ಬಟ್ ನಾನು ನಿಮ್ಗೆ ಜೆನ್ಯೂನ್ ವೆಹಿಕಲ್ಸ್ ಕೊಡ್ತೀನಿ, ನಾನು ನಂಬಿಟ್ಟು ಬನ್ನಿ ಸರ್, ನೀವು ನಿಮ್ಗೆ ಒಳ್ಳೇದಾಗುತ್ತೆ. ನಂಬಿಕೆ ಮತ್ತು ವಿಶ್ವಾಸ ಅಂತ ಬೋರ್ಡ್ ಹಾಕಿದೀವಿ, ಎಲ್ಲಾ ವಿಡಿಯೋಲು ತೋರಿಸ್ತಾ ಇದೀನಿ. ಇದೇ ತರ ನಾವು ನಡ್ಕೊಂತೀವಿ ಕೊನೆವರೆಗೂ, ವಿತ್ ಒಂದು ಜನರಲ್ ಸರ್ವಿಸ್ ಮಾಡ್ಕೊಡ್ತೀನಿ ನಿಮ್ಗೆ ವೆಹಿಕಲ್. ಫ್ರೆಂಡ್ಸ್ ಕಾರ್ ಝೋನ್ ನಂಬಿಕೆ ಮತ್ತು ವಿಶ್ವಾಸ ವಿತ್ ಟ್ಯಾಗ್ ಲೈನ್ ಸಮೇತ ಹಾಕಿದ್ದಾರೆ. ನಾನು ನೋಡಿರ್ಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಆ ತರ ಒಂದು ಕ್ವಾಲಿಟಿ ಜೆನ್ಯೂನ್ ಸರ್ವಿಸು ಇಲ್ಲಿ ಸಿಗುತ್ತೆ ಅಂತ ನಾನು ಕೂಡ ನಂಬಿದ್ದೀನಿ. ನೀವು ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಾಮೆಂಟ್ ಅಲ್ಲಿ ಸುಮ್ಮನೆ ಹಾಕ್ಬೇಡಿ, ಬಂದು ವಿಸಿಟ್ ಮಾಡಿ, ಗಾಡಿ ಕಂಡೀಷನ್ ನೋಡಿ ಓಕೆ ಆಯ್ತು ಅಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಗೊಂಡೋಗಿ. ಕಾಮೆಂಟ್ ಸುಮ್ಮನೆ ಹಾಕೋರು ನನ್ಗನ್ಸೋ ಪ್ರಕಾರ ಅವ್ರಿಗೆ ತಗೊಳಕ್ ಇಂಟ್ರೆಸ್ಟ್ ಇಲ್ದೇನೂ ಇರ್ಬೋದು. ಸೊ ಅದನ್ನ ನೋಡ್ಕೊಂಡು ನೀವು ಬರಕ್ ಹೋಗ್ಬೇಡಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಬನ್ನಿ. ಹಾಗೆ ನಿಮ್ಗೆ ತಗೊಳ್ಳೋ ಒಂದು ಮನ್ಸ್ ಇದ್ರೆ ಮಾತ್ರ ಬನ್ನಿ ಅಂತಾನೆ ಹೇಳ್ತೀನಿ. ಹಾಗೆ ನಿಮ್ಗೆ ಬರಂಗಿದ್ರೆ ಮೆಕ್ಯಾನಿಕ್ ನ ಕರ್ಕೊಂಬಂದು ತೋರಿಸ್ತೀರಾ, ತೋರಿಸ್ಕೊಳ್ಳಿ, ಅದಕ್ಕೂ ಕೂಡ ಅವರು ಓಕೆ ಸೈ ಅಲ್ವಾ? ಮೆಕ್ಯಾನಿಕ್ ನಾರು ಕರ್ಕೊಂಡ್ ಬನ್ನಿ, ಅಥವಾ ಗಾಡಿ ಶೋರೂಮ್ ಹಿಸ್ಟರಿ ತೆಗೆಸ್ಕೊಂಡ್ ತಗೊಂಡು ಎಲ್ಲದೂ ಬೇಜಾರಿಲ್ಲ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಓಕೆ, ಒಳ್ಳೆದಾಗಿ, ಥ್ಯಾಂಕ್ ಯು ಸರ್. ಫೋರ್ಡ್ ಐಕಾನ್ ಇದು 2003 ಮಾಡೆಲ್ ವೆಹಿಕಲ್. ಪ್ರೈಸ್ ಬಂದು 70,000 ಆಗುತ್ತೆ ಅಷ್ಟೇ ಸರ್. 70,000 ರೂಪಾಯಿಗೆ ಆಗುತ್ತೆ. ಇದೇನ್ ಇದು ಹಿಂಗ್ ಗಲೀಜಾಗಿದೆ ಅಂತ ಅನ್ಕೋಬೇಡಿ, ರೋಡ್ ಅಲ್ಲಿ ಇರೋದ್ರಿಂದ ಧೂಳಾಗ್ತಾ ಇರುತ್ತೆ. ರೋಡ್ ಅಲ್ಲಿ ಇರೋದ್ರಿಂದ ಪಕ್ಕದಲ್ಲೇ ಇಟ್ಕೊಂಡಿರೋದ್ರಿಂದ ಸೊ ಧೂಳಾಗ್ತಾ ಇದೆ. ಇದೇ ಶೋರೂಮ್ ನೋಡ್ಬೋದು ಯಾವ ತರ ಗಾಡಿಗಳನ್ನ ನಿಲ್ಸಿದ್ದಾರೆ. ಪ್ರತಿಯೊಂದು ಗಾಡಿನೂ ಕ್ವಾಲಿಟಿ ಕಾರ್ಸ್ ನಿಂತಿದೆ ಅಂತ ಹೇಳ್ಬೋದು. ಇವತ್ತು ಪ್ರೈಸಿಂಗ್ ಅಂತ ಹೇಳಿದ್ರೆ 70,000ದಿಂದ ಸ್ಟಾರ್ಟ್ ಆಗ್ತಾ ಇದೆ. ಗಾಡಿ ಕಂಡೀಷನ್ ನೋಡ್ಬೋದು, ಸುಮ್ನೆ ಏನೋ ಬೇಕಾಬಿಟ್ಟು ಯಾವ್ದೋ ಗಾಡಿ ಕೊಡ್ತಾ ಇಲ್ಲ. ಗುಡಿಯರ್ 4 ಟೈರ್ ಇದೆ, ಟೈರ್ ಕೂಡ ಕಂಡೀಷನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓವರಾಲ್ ಬಾಡಿನಲ್ಲಿ ಚಿಕ್ಕಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ. FC ಕೂಡ ರನ್ನಿಂಗ್ ಅಲ್ಲಿ ಇದೆ. FC ಎಲ್ಲ ರನ್ನಿಂಗ್ ಅಲ್ಲಿ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ, ಎಲ್ಲವೂ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಇಂಟೀರಿಯರ್ ತೋರ್ಸಕ್ ಟ್ರೈ ಮಾಡ್ತೀನಿ, ನೋಡ್ಬೋದು. ಆಮೇಲೆ ಲೆದರ್ ಸೀಟ್ಸ್ ಇದೆ. ಇಂಟೀರಿಯರ್ ಅಂತೂ ತುಂಬಾನೇ ಸಕರಾಗಿ ಮೇಂಟೈನ್ ಆಗಿದೆ ಅಲ್ವಾ, ಎಲ್ಲೂ ವೇರಿಯಂಟೇರ್ ಆಗಿಲ್ಲ. ಆಮೇಲೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಎಲ್ಲವೂ ಸೂಪರ್ ಆಗಿದೆ, ಇಂಟೀರಿಯರ್ ಸೂಪರ್ ಆಗಿದೆ. 70,000 ರೂಪಾಯಿಗೆ ಈ ಗಾಡಿ ಸ್ಟಾರ್ಟ್ ಆಗ್ತಿದೆ. ಗಾಡಿ ಕಂಡೀಷನ್ ಹೆಂಗಿದೆ ಸರ್? ಎಕ್ಸಲೆಂಟ್ ಆಗಿದೆ. ಆಮೇಲೆ ತಗೊಂಡವ್ರು ಗೊತ್ತಾಗುತ್ತೆ, ತಗೊಂಡೋದ್ಮೇಲೆ ಬೇಜಾರ್ ಮಾಡ್ಕೋಬಾರ್ದು. 70,000 ರೂಪಾಯಿ ಕೊಟ್ಟಿದ್ದೀರಾ. ಯಾವ್ದೇ ವೆಹಿಕಲ್ಸ್ ತಗೊಂಡ್ರು ಬೇಜಾರ್ ಮಾಡ್ಕೊಳ್ಳೋ ತರ ಆಗಲ್ಲ, ಬಿಕಾಸ್ ಎಲ್ಲಾ ಕ್ವಾಲಿಟಿ ವೆಹಿಕಲ್ಸ್ ನಮ್ ಶೋರೂಮ್ ಅಲ್ಲಿ ನಾವು ಕೊಡ್ತಾ ಇರೋದು. ಓಕೆ, ಇದು ಫ್ರೆಂಡ್ಸ್ ಕಾರ್ ಝೋನು ಎಲ್ಲಿ ಬರುತ್ತೆ ಸರ್? ಇದು BDI ಕಾಂಪ್ಲೆಕ್ಸ್. BDI ಕಾಂಪ್ಲೆಕ್ಸ್ ಇಂದ ಟುವರ್ಡ್ಸ್ ನೀವು ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ಕಡೆ ಒಂದು BDI ಕಾಂಪ್ಲೆಕ್ಸ್ ಇಂದ 100 ಮೀಟರ್ಸ್ ರೈಟ್ ಸೈಡ್ ಅಲ್ಲಿ ಬರುತ್ತೆ ಸರ್. BDI ಕಾಂಪ್ಲೆಕ್ಸ್ ಹತ್ರನೇ ಬರುತ್ತೆ ಅಂತಾನೆ ಹೇಳ್ಬೋದು. 100 ಕಾಂಪ್ಲೆಕ್ಸ್ ಇಂದ 100 ಮೀಟರ್ಸ್ ಅಲ್ಲಿ ಬರುತ್ತೆ. ಓಕೆ, 100 ಮೀಟರ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಸಿಗೋ ಪ್ರತಿಯೊಂದು ಗಾಡಿಗಳು ಗುಡ್ ಕ್ವಾಲಿಟಿ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಏನಿಲ್ಲ, ಒಂದು 80 ಕಾರ್ಸ್ ಇದೆ ಸರ್. 80 ಕಾರ್ಸ್ 80 ಕಾರ್ಸ್ ಕೂಡ ಎಲ್ಲ 3 ಲಕ್ಷದ ಒಳಗಡೆ ಇರೋದೇ ಮೇಜರ್ ಅಲ್ವಾ? 90% ಎಲ್ಲ 3 ಲಕ್ಷದ ಒಳಗೆ. ಅದು 3 ಲಕ್ಷ ಒಳಗಿದೆ ಅಂತ ಹೇಳಿದ್ರೆ ಕಂಡೀಷನ್ ಅಲ್ಲಿ ಎಲ್ಲೂ ಇದ್ ಮಾಡ್ಕೊಂಡಿಲ್ಲ. ತುಂಬಾನೇ ಸಕ್ಕದಾಗಿದೆ ಕಂಡೀಷನ್ ಅಲ್ಲ. ತುಂಬಾ ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್, ಆಲ್ಮೋಸ್ಟ್ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ನಮ್ಮಲ್ಲಿ ಇರೋದು. ಅದು ಕೂಡ ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋದೇ ನಿಮ್ಗೆ 80% ಸಿಗುತ್ತೆ. ಥರ್ಡ್ ಓನರ್ ನನಗೆ ಐ ಥಿಂಕ್ ಯಾವ್ದು ಸಿಕ್ಕೇ ಇಲ್ಲ, 2-3 ಸಿಗುತ್ತೆ ಅಷ್ಟೇ. ಓಕೆ, ನಾನು ಅಬ್ಸರ್ವ್ ಮಾಡಿಲ್ಲ, ಬಟ್ ಸೆಕೆಂಡ್ ಓನರ್ ಫಸ್ಟ್ ಓನರ್ ಜಾಸ್ತಿ ಇರೋದು ಸರ್. ಸ್ಯಾಂಟ್ರೋ ಸರ್, XP ವೇರಿಯಂಟ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇದು, ಸೆಕೆಂಡ್ ಓನರ್ ಆಗಿದೆ ಇದು. ಇದು ಬೆಲೆ ಬಂದು 1,20,000 ಫೈನಲ್ ಆಗುತ್ತೆ. 1,20,000 ರೂಪಾಯಿಗೆ ಸ್ಯಾಂಟ್ರೋ ಸಿಗುತ್ತೆ. ನೋಡಿ ಸರ್, ಒಂದು ಹೆಂಗಿದೆ ಲುಕ್. 4 ಕೂಡ ನಿಮ್ಗೆ C8 ಟೈರ್ ಸಿಗುತ್ತೆ. ಟೈರ್ ಒಂದು 50% ಇದೆ. ಓವರ್ ಆಲ್ ಬಾಡಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು, ಇಂಟೀರಿಯರ್ ಲೆದರ್ ಸೀಟ್ ಬರುತ್ತೆ. ಕಂಪನಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹಾಗೆ ನಿಮ್ಗೆ AC ಬರುತ್ತೆ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. 1,20,000 ರೂಪಾಯಿಗೆ ಆಗುತ್ತೆ ಈ ಗಾಡಿ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಝೆನ್ ಎಸ್ಟಿಲೋ ಇದೆ. ಇದ್ರ ಬಗ್ಗೆ ಝೆನ್ ಎಸ್ಟಿಲೋ LXi ವೇರಿಯಂಟ್ ಪೆಟ್ರೋಲ್ ಇಂಜಿನ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ 2011 ಮಾಡೆಲ್. ಇದು ಬಂದು 50,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 50,000 ಓಡಿದೆ ಅಷ್ಟೇ ಓಡಿದೆ. ಇದು ಯಾವ ಮಾಡೆಲ್ ಅಂದ್ರಿ ಸರ್? ಇದು 11 ಮಾಡೆಲ್. ಓಕೆ, ಬರೀ 50,000 ಓಡಿದೆ. ಇಂಟೀರಿಯರ್ ನೋಡ್ಬೋದು, ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ, AC ಬರುತ್ತಲ್ಲ, ಮ್ಯೂಸಿಕ್ ಸಿಸ್ಟಮ್. ಓಕೆ, ಇದು ಬಂದು ನಿಮ್ಗೆ ಫೈನಲ್ 2 lakhs ಆಗುತ್ತೆ ಸರ್. ಫೈನಲ್ 2 lakhs ಆಗುತ್ತೆ. ಸಿಂಗಲ್ ಓನರ್ ಬರೀ 50,000 ಓಡಿದೆ. ಮಾಡೆಲ್ ಓಡಿರೋದು. ಓಕೆ, 11 ಮಾಡೆಲ್ ವೆಹಿಕಲ್. 11 ಮಾಡೆಲ್ ವೆಹಿಕಲ್. ನೆಕ್ಸ್ಟ್ ನೋಡ್ತಾ ಇದೀರಾ i10 ವೆಹಿಕಲ್. ಇದು ಪೆಟ್ರೋಲ್ ಇಂಜಿನ್ 2009 ಮಾಡೆಲ್ ವೆಹಿಕಲ್ ಇದು ಸರ್. ಓಕೆ ಸರ್, 1,80,000 ಕೊಡ್ತೀವಿ ಸರ್. 1,80,000 ಗೆ i10 ಸಿಗುತ್ತೆ ನಿಮ್ಗೆ. i10 ಸಿಗುತ್ತೆ. ವೇರಿಯಂಟ್ ಅಂದ್ರೆ ಮ್ಯಾಗ್ನಾ ವೇರಿಯಂಟ್. ಡೀಸೆಲ್ ಏನ್ ಸರ್ ಇದು? ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಸರ್. ಪೆಟ್ರೋಲೇ ಬರೋದು ಇದರಲ್ಲಿ, ಡೀಸೆಲ್ ಬರಲ್ಲ. ಓಕೆ, ಲೆದರ್ ಸೀಟ್ಸ್, ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಕಂಡೀಷನ್ ಇದೆ. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ. ಇಲ್ಲ 4 ಡೋರ್ ಬರಲ್ಲ, 2 ಡೋರ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ. 1,80,000 i10 ಮ್ಯಾಗ್ನಾ ಕೊಡ್ತೀವಿ ಬನ್ನಿ. ಸೂಪರ್. ನಮ್ಮ ಹತ್ರ ಒಂದು ಜಾಜ್ ಇದೆ, ಒಂದೇ ಒಂದು ಪೀಸ್ ಅನ್ಸುತ್ತೆ.
ಹೌದು ಸರ್, ಹೇಳಿ ಒಂದೇ sir. ಪೀಸ್. ಹಾ 2011 ಮಾಡೆಲ್ ಜಾಯ್ಸ್, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ 80,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಬರೀ 80,000 ಓಡಿದೆ. ಹೌದು ಸರ್, ಟಾಪ್ ಎಂಡ್ ಜಾಸ್ ಅಲ್ವಾ ಇದು? ಟಾಪ್ ಎಂಡ್ ಇದು. Okay. ಇದು ಬೆಲೆ ಬಂದು 2,90,000 ಆಗುತ್ತೆ ಸರ್. ಯೂನಿಕ್ ಆಗಿದೆ ಪ್ರೈಸ್ ಅಲ್ವಾ? ಯೂನಿಕ್ ಆಗಿದೆ ಪ್ರೈಸ್. ವೆಹಿಕಲ್ ಕೂಡ ಯೂನಿಕ್ ಆಗಿದೆ ನೋಡಿ ಸರ್. ಓಕೆ, ವೆಹಿಕಲ್ ಕೂಡ ಸಖತ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸಖತ್ ಆಗಿದೆ. ಇದೇನು ಬೇಸ್ ವೇರಿಯಂಟ್ ಅಲ್ಲ, ಇದು ಟಾಪ್ ಎಂಡ್ ವೇರಿಯಂಟ್. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋ, ಮತ್ತೆ ಸೀಟ್ ಬಂದ್ಬಿಟ್ಟು ತುಂಬಾನೇ ಕಂಫರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯುನಿಕ್ ಆಗಿದೆ. ಸೀಟ್ಸ್ ಕೂಡ, ಕವರ್ಸ್ ಕೂಡ ಸೂಪರ್ ಆಗಿದೆ. ಆಮೇಲೆ ಇಂಟೀರಿಯರ್ ಅಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. 80,000 ಶೋರೂಮ್ ರೆಕಾರ್ಡ್. ಬರೀ 80,000 ಶೋರೂಮ್ ರೆಕಾರ್ಡೆಡ್. ಸೆಕೆಂಡ್ ಓನರ್ ಆಗಿದ್ಯಾ? ಸೆಕೆಂಡ್ ಓನರ್ ಆಗಿದೆ. 2,90,000 ಫೈನಲ್ ಆಗುತ್ತೆ. 2,90,000 ಗೆ ನಿಮ್ಗೆ ಜಾಜ್ ಸಿಗ್ತಾ ಇದೆ. ಬೇರೆ ಗಾಡಿ ಎಲ್ಲ ಜಾಜ್ ಸಿಗ್ತಾ ಇದೆ. ನೆಕ್ಸ್ಟ್ ಸರ್, ಸ್ವಿಫ್ಟ್ VXI ಪೆಟ್ರೋಲ್ ಇಂಜಿನ್, 2015 ಮಾಡೆಲ್, ಸೆಕೆಂಡ್ ಓನರ್ ಸರ್. 72,000 ಓಡಿದೆ ಇದು ಕೂಡ. ಇದ್ರ ಬೆಲೆ ಬಂದು 4,75,000 ಆಗುತ್ತೆ. 4,75,000 ಇದು VXI ಬರುತ್ತೆ ಅಲ್ವಾ? VXI ವೇರಿಯಂಟ್ 15 ಮಾಡಲು ಬರೀ ಸೆಕೆಂಡ್ ಓನರ್ ಆಗಿದೆ. ಮ್ಯಾಗ್ ವೀಲ್ ಬರುತ್ತೆ ನಿಮ್ಗೆ. ಸೀಟ್ ಕವರ್ಸ್ ಗಳೆಲ್ಲ ಇನ್ಬಿಲ್ಟ್ ಬಂದಿದೆ ನಿಮ್ಗೆ. ಆಮೇಲೆ ಟಚ್ ಸ್ಕ್ರೀನ್ ಇನ್ಫೋಟೆಕ್ ಸಿಸ್ಟಮ್ ಇದೆ ನಿಮ್ಮಲ್ಲಿ. ಟಚ್ ಸ್ಕ್ರೀನ್ ಇದೆ ನೋಡಬಹುದು. ಅದು ನಿಮ್ಗೆ ಕಂಪನಿ ಫಿಟೆಡ್ ಇದಿರೋದು. ಸರ್, ಈ ಪ್ರೈಸ್ ಯಾರು ಕೊಡಲ್ಲ ಸರ್, ನಾವು ಕೊಡ್ತಾ ಇದೀವಿ. ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಸಿಗ್ತಾ ಇದೆ. 4,75,000 ಫೈನಲ್ ಆಗುತ್ತೆ. 4,75,000 ಗೆ 15 ಮಾಡಲ್ ಸಿಗ್ತಾ ಇರೋದು. 15 ಮಾಡೆಲ್ ಸ್ವಿಫ್ಟ್ VXI ವೇರಿಯಂಟ್ ವೆಹಿಕಲ್ ಇದು ಸರ್. ಮಾರುತಿ ಸುಜುಕಿ SX4 ZXi ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, 2009 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. 68,000 ಅಷ್ಟೇ ಓಡಿರೋದು. ಬರೀ 68,000 ಓಡಿದೆ ಸರ್. 2,40,000 ಕೊಟ್ ಮಾಡಿದೀವಿ. ನಿಮ್ಗೊಂದು 2,30,000 ಆಗುತ್ತೆ. 2029 ಇಂಟೀರಿಯರ್ ಸೂಪರ್ ಆಗಿದೆ, ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಕಂಡೀಷನ್ ಎಲ್ಲ ಅಂಡ್ ಮ್ಯಾಗ್ವಿಲ್ ಇದೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್, ಅಪ್ ಟು 90% ಇದೆ ಅಂತ ಹೇಳ್ಬೋದಲ್ವಾ? ಹೌದು ಸರ್. ಪ್ರೈಸ್ ಏನ್ ಹೇಳಿದ್ರಿ ಸರ್? 2,40,000 ಕೋಟ್ ಮಾಡಿರೋದು. 2,30,000 ಕೊಡ್ತೀವಿ. 2,30,000 ಕೊಡ್ತೀವಿ. 2029 ವರೆಗೂ FC ಬರುತ್ತೆ ಸರ್. ಓಕೆ, 29 ಅವರಿಗೆ FC ಬರುತ್ತೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸೆಕೆಂಡ್ ಓನರ್. 68,000 ಓಡಿದೆ. ಬರೀ 68,000 ಓಡಿದೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಆಕ್ಚುಲಿ ಬಂದ್ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎಲ್ಲ ಕಾರ್ಗೂ ಅಲ್ವಾ? ಆಗುತ್ತೆ. ಓಕೆ, ಇದು ಸರ್, ಇದು ಟಾಟಾ ಇಂಡಿಕಾ GLS ಡೀಸೆಲ್ ವೇರಿಯಂಟ್. ಡೀಸೆಲ್ 2003 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್. 73,000 ಓಡಿದೆ ಅಷ್ಟೇ ಗಾಡಿ ಇದು. ಎಷ್ಟು ಓಡಿದೆ ಸರ್? 73,000. 73,000 ಓಡಿದೆ ಅಷ್ಟೇ. ಫೈನಲ್ ಟು ಫೈನಲ್ ಒಂದು 75,000 ಕೊಡ್ತೀವಿ ಸರ್. 75,000 ರೂಪಾಯಿಗೆ ಸಿಂಗಲ್ ಓನರ್ ಇಂಡಿಕಾ. ಸ್ವಲ್ಪ ಗಲೀಜಾಗಿದೆ, ವಾಶ್ ಮಾಡಿದ್ರೆ ಕ್ಲೀನ್ ಆಗಿರುತ್ತೆ. ಓಕೆ, ಟೈರ್ ಸ್ವಲ್ಪ ಕಮ್ಮಿ ಇದೆ, 50% ಇದೆ ಅಂತ ಹೇಳ್ಬೋದು. 75,000 ಇಂಡಿಕಾ ಡೀಸೆಲ್ ಕೊಡ್ತೀವಿ. 75,000 ರೂಪಾಯಿಗೆ ಇಂಡಿಕಾ ಡೀಸೆಲ್ ಸಿಗುತ್ತೆ ನಿಮಗೆ. ಅದು ಡಬಲ್ ಕೀ ಸಮೇತ ಸಿಗುತ್ತೆ. ಇದು ಸರ್, Hyundai Getz GLS ವೇರಿಯಂಟ್ ಪೆಟ್ರೋಲ್ ಇಂಜಿನ್, 2006 ಮಾಡೆಲ್, 78,000 ಓಡಿದೆ. ಇದು ಕೂಡ ಬರೀ 78,000 ಓಡಿದೆ. ಇದು ಫೈನಲ್ ಒಂದು 1,15,000 ಆಗುತ್ತೆ. 1,15,000 ರೂಪಾಯಿಗೆ ಗೆಟ್ಸ್. ಹೌದು ಸರ್. ಓಕೆ, ಸೂಪರ್. ಇದು ಡಬಲ್ ಸೆಕೆಂಡ್ ಓನರಾ ಸರ್? ಹೌದು ಸರ್, ಸೆಕೆಂಡ್ ಓನರ್ ಆಗಿದೆ. ಇದು ಸರ್, ಮಾರುತಿ ಸುಜುಕಿ Zen Estilo VXI ವೇರಿಯಂಟ್ ಪೆಟ್ರೋಲ್ ಇಂಜಿನ್, 2007 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. 43,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. 43,000? ಹೌದು. ಓಕೆ, ಫ್ರೆಶ್ FC 2027 ವರೆಗೂ ಇದೆ. 1,75,000 ಆಗುತ್ತೆ ಸರ್. 1,75,000 ರೂಪಾಯಿಗೆ ಸಿಂಗಲ್ ಓನರ್. ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಸೂಪರ್. ಬರೀ 43,000 ಸಮಥಿಂಗ್ ಏನೋ ಓಡಿದೆ ಅಲ್ವಾ? ಅಷ್ಟೇ ಸರ್. ಓಕೆ, ಜೆನ್ಯೂನ್. ನೆಕ್ಸ್ಟ್ ಇದು ಸರ್, I20 ಅಸ್ತಾ ಆಪ್ಷನಲ್ ವೆಹಿಕಲ್ ಇದು. ಓಕೆ, ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಆಪ್ಷನಲ್ ಅಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 2015 ಮಾಡೆಲ್, ಸೆಕೆಂಡ್ ಓನರ್, 72,000 ಅಷ್ಟೇ ಓಡಿರೋದು. ಬರೀ 72,000 ಓಡಿದೆ. ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ ಸರ್ ಇದಕ್ಕೆ. ಫಸ್ಟ್ ಪಾರ್ಟಿ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ. ಇದು ಬೆಲೆ ಬಂದು 5,70,000 ಕೋಟ್ ಮಾಡಿದೀವಿ. 5,55,000 ಬಿಟ್ಬಿಡ್ತೀವಿ. 5,55,000 ಗೆ 15 ಮಾಡಲ್. 15 ಮಾಡಲ್ ಆಪ್ಷನಲ್ ಪುಷ್ ಸ್ಟಾರ್ಟ್ ಬಟನ್. ಓಕೆ, ವಿತ್ ಪುಷ್ ಬಟನ್ ಸ್ಟಾರ್ಟ್. ಅಪ್ ಟು ಡೇಟ್ ನಿಮಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇದು ಸರ್, i10 ಮ್ಯಾಗ್ನಾ. ಇದು ಪೆಟ್ರೋಲ್ ಪ್ಲಸ್ LPG ಎರಡೂ ಇದೆ. ಇದು ಎರಡು ಬರುತ್ತೆ. 12 ಮಾಡೆಲ್, ಸಿಂಗಲ್ ಓನರ್, 43,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಈ ವೆಹಿಕಲ್ ಅಲ್ಲಿ. 43,000 ಓಡಿದೆ. ಕೂಡ ರನ್ನಿಂಗ್ ಅಲ್ಲಿ ಇದೆ. 3,39,000 ಕೋಟ್ ಮಾಡಿದೀವಿ. 3,15,000 ಮಾಡ್ಕೊಡ್ತೀವಿ ಸರ್. 3,15,000 ರೂಪಾಯಿ ಇದೆ. ಇದನ್ನೆಲ್ಲ ನಾವು RF ಮಾಡಿಸ್ಕೊಡ್ತೀವಿ. ಎಲ್ಲದೂ ಮಾಡಿಸ್ಕೊಡ್ತಾರೆ. ಆಕ್ಚುಲಿ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಯೋಕೋಮಾ ಟೈರ್ ಇದೆ. ನಾಲ್ಕು ಕೂಡ ಬ್ರಾಂಡ್ ನ್ಯೂ ಟೈರ್ ಇದೆ ಅಲ್ವಾ? ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಮಾತ್ರ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಹೌದು ಸರ್, ಇದೆಲ್ಲ ಏನಿದೆ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. ಎಲ್ಲ ರೆಡಿ ಮಾಡಿಸ್ಕೊಡ್ತಾರೆ. 2,15,000 ಹೇಳಿದ್ರಾ? ಎಷ್ಟು ಹೇಳಿದ್ರಿ? 3,15,000. 3,15,000. ಓಕೆ, ಇದು ಸರ್, ಇಟಿಯೋಸ್ V ವೇರಿಯಂಟ್ ಪೆಟ್ರೋಲ್ ಇಂಜಿನ್, 2011 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 43,000 ಶೋರೂಮ್ ಹಿಸ್ಟ್ರಿ ಅವೈಲೇಬಲ್. ಇದಕ್ಕೂ ಬರೀ 43,000 ಓಡಿದೆ. ಓಕೆ, ಇದು ಬೆಲೆ ಬಂದು 3,60,000 ಆಗುತ್ತೆ ಸರ್. 3,60,000 ರೂಪಾಯಿಗೆ ಬರೀ 43,000 ಓಡಿದೆ ಅಷ್ಟೇ ಅಲ್ವಾ? ಸೂಪರ್, ಒಳ್ಳೆ ಗಾಡಿ ಮಾತ್ರ. ನೆಕ್ಸ್ಟ್ ಇದು ರಿಟ್ಸ್ ಇದೆ, ಪಾಕೆಟ್ ರಾಕೆಟ್. ಮಾರುತಿ ಸುಜುಕಿ ರಿಟ್ಸ್ VXI ಪೆಟ್ರೋಲ್ ವೇರಿಯಂಟ್. ಇದು 2009 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 2009 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಇದು
ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ ಒಂದು 2,45,000 ಆಗುತ್ತೆ. 2,45,000 ರೂಪಾಯಿಗೆ ಸಿಂಗಲ್ ಓನರ್ ರಿಟ್ಸ್. ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ರಿಟ್ಸ್ VDI ಡೀಸೆಲ್ ಇಂಜಿನ್ 2009 ಮಾಡಲ್, ಸೆಕೆಂಡ್ ಓನರ್, 81,000 ಅಷ್ಟೇ ಓಡಿರೋದು. ಬರೀ 81,000. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ ಒಂದು 2,49,000 ಆಗುತ್ತೆ. 2,49,000 ರೂಪಾಯಿಗೆ ಡೀಸೆಲ್ ಆಯ್ತು. ಡೀಸೆಲ್ ಓಕೆ, ಒಳ್ಳೆ ಪ್ರೈಸ್ ಇದೆ ಆಕ್ಚುಲಿ. ಅದು ನಿಮ್ಗೆ ರಿಟ್ಸ್ ಸಿಗುತ್ತೆ. ನೆಕ್ಸ್ಟ್ ಬೀಟ್ ಇದೆ ಸರ್, Chevrolet Beat LT ವೇರಿಯಂಟ್ 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 59,000 ಅಷ್ಟೇ ಓಡಿರೋದು. ಇದು ಫೈನಲ್ ಬಂದು 2,10,000 ಆಗುತ್ತೆ. 2,10,000 ರೂಪಾಯಿಗೆ ಸಿಂಗಲ್ ಓನರ್ ಬೀಟ್. ಹೌದು. ಬರೀ ಎಷ್ಟು ಓಡಿದೆ ಇದು ಸರ್? ಬರೀ 59,000 ಓಡಿದೆ. 59,000 ಓಡಿದೆ. LT ಬರುತ್ತೆ. LT ಅಂದ್ರೆ ಟಾಪ್ ಎಂಡ್ ಬರುತ್ತೆ ಅಲ್ವಾ ಇದು? ಹೌದು ಸರ್. ಓಕೆ ನೆಕ್ಸ್ಟ್ ಝೆನ್ ಇದೆ. ಝೆನ್ ಸರ್ ಮಾರುತಿ ಸುಜುಕಿ ಝೆನ್ LXI ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇದು. ಇದು ಸ್ವಲ್ಪ ಡಸ್ಟ್ ಆಗಿದೆ, ಬಟ್ ಎಲ್ಲ RF ಮಾಡಿಸ್ಕೊಡ್ತೀವಿ, ಹಿಂಗೆ ಅಂತೂ ಕೊಡಲ್ಲ. ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ನೋಡ್ಬೋದು, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಗಾಡಿನ. ಓವರ್ ಆಲ್ ಬಾಡಿ ಲೈನು ಸಕ್ಕತ್ತಾಗಿದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕ್ಸಿದ್ದಾರೆ, ಅದು ಕೂಡ ಚೆನ್ನಾಗಿದೆ. ಮಿಚಲಿನ್ ಟೈರ್ ಇದೆ. ಟೈರ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಸ್ಟಿಲ್ ಎಲ್ಲ ಧೂಳಾಗಿರೋದ್ರಿಂದ ಎಲ್ಲ ನಿಮ್ಗೆ ಪ್ರತಿಯೊಂದು ಮಾಡ್ಕೊಡ್ತಾರಲ್ವಾ ಸರ್? ಕಂಪ್ಲೀಟ್ RF ಮಾಡಿಸ್ಕೊಡ್ತೀವಿ ನಾವು. RF ಕಂಪ್ಲೀಟ್ ಆಗುತ್ತೆ ಅಂತ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಫೈನಲ್ 1,30,000 ಆಗುತ್ತೆ. 1,30,000 ರೂಪಾಯಿಗೆ ಸೆಕೆಂಡ್ ಓನರ್ ವೆಹಿಕಲ್, ಸೆಕೆಂಡ್ ಓನರ್ ಅಷ್ಟೇ ಆಗಿರೋದು. ಓಕೆ 1,30,000 ರೂಪಾಯಿ ನಿಮ್ಗೆ ಇವಾಗೆಲ್ಲ ಥರ್ಡ್ ಓನರ್ ಸಿಗ್ತಾ ಇದೆ. ಸೊ ಅಂತದ್ರಲ್ಲಿ ಸೆಕೆಂಡ್ ಓನರ್ ಸಿಗುತ್ತೆ ನಿಮ್ಗೆ. ಇದು ಕೂಡ ಕಮ್ಮಿನೇ ಓಡಿದೆ. ಅದು 63,000 ಅಷ್ಟೇ ಓಡಿದೆ ಇದು. ಹೌದಾ, ಸೂಪರ್. ನೆಕ್ಸ್ಟ್ ಇದು ಸರ್ Hyundai Getz GLS ವೇರಿಯಂಟ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇದು. 2006 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಅಷ್ಟೇ ಇದು. ಓಕೆ, ಇದು ಬಂದು ನಿಮ್ಗೆ ಫೈನಲ್ ಒಂದು 1,40,000 ಆಗುತ್ತೆ. 1,40,000 ರೂಪಾಯಿಗೆ ಸಿಂಗಲ್ ಓನರ್ ಗೆಟ್ಸ್ ಸಿಗುತ್ತೆ. ಈ ಸಲ ಅಂತೂ ಸಖತ್ ಒಳ್ಳೊಳ್ಳೆ ಕಿಲೋಮೀಟರ್ ಕಮ್ಮಿಗೆ ಓಡಿರೋ ಗಾಡಿಗಳೇ ಸಿಗ್ತಾ ಇದೆ ಅಂತ ಹೇಳ್ಬೋದಲ್ಲ. Chevrolet Spark LT ವೇರಿಯಂಟ್ ವೆಹಿಕಲ್ ಇದು. 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ಟೈಪ್ ಪ್ರೊಫೈಲ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಹೇಳಿ ಸರ್. ಸರ್ ಇದು ಬೆಲೆ ಬಂದು 1,20,000. 1,25,000 ಆಗುತ್ತೆ ಸರ್. ಓಕೆ, ಅದು ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಸ್ಪಾರ್ಕ್ ಸಕ್ಕದಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು, ಪ್ರೀಮಿಯಂ ಆಗಿದೆ, ಎಲ್ಲೂ ವೇರಿಯಂಟರ್ ಆಗಿಲ್ಲ. ಅಂಡ್ ಲೆದರ್ ಸೀಟ್ ಸಮೇತ ಬರುತ್ತೆ ನಿಮ್ಗೆ. ಯಾವ ಗಾಡಿ RF ಆಗಿಲ್ಲ, ಐ ಮೀನ್ ಬಾಡಿ ಪಾಲಿಶ್ ಎಲ್ಲ ಆಗಿಲ್ಲ, ಎಲ್ಲ ಮಾಡಿಸ್ಕೊಡ್ತೀವಿ. ಎಲ್ಲವೂ ಮಾಡಿಸ್ಕೊಡ್ತೀರಾ. ಇದು ಸರ್? ಸರ್ ಇದು ಫೋರ್ಡ್ ಫಿಯೆಸ್ಟಾ. ಇದು ಫೋರ್ಡ್ ಫಿಯೆಸ್ಟಾ 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದು ಫೈನಲ್ ನಿಮ್ಗೊಂದು 2 ಲಕ್ಷಕ್ಕೆ ಆಗುತ್ತೆ ಸರ್. 2 ಲಕ್ಷಕ್ಕೆ ಯಾವ ಮಾಡಲ್ ಅಂತ ಹೇಳಿದ್ರಿ? ಡೀಸೆಲ್ ಇಂಜಿನ್. ಡೀಸೆಲ್ ಯಾವ ಮಾಡಲ್ ಅಂದ್ರಿ? 8 ಮಾಡಲ್. ಓಕೆ, ಸೂಪರ್. ಓಕೆ, ನಮ್ಮ ಹತ್ರ ಒಂದು ಹೋಂಡಾ ಸಿಟಿ Z ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಹೋಂಡಾ ಸಿಟಿ ZX ಪೆಟ್ರೋಲ್ ಇಂಜಿನ್ ವೆಹಿಕಲ್ ಇದು. 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. ಇದು ಬಂದು ನಿಮ್ಗೆ ಫೈನಲ್ ಒಂದು 1,90,000 ಆಗುತ್ತೆ ಸರ್. 1,90,000 ರೂಪಾಯಿಗೆ ನಿಮ್ಗೆ ಹೋಂಡಾ ಸಿಟಿ, ಅದು ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಸೂಪರ್. ಓಕೆ, ನಮ್ಮ ಹತ್ರ ಒಂದು ಗುಡ್ ಕಂಡೀಷನ್ ಗಾಡಿ ಲೀನಿಯಾ TZ ಇದೆ ಅಲ್ವಾ? ಸ್ಪೋರ್ಟ್ಸ್ ಇಂಜಿನ್ ವೆಹಿಕಲ್ ಸರ್ ಇದು. 2014 ಮಾಡಲ್. 14 ಮಾಡಲ್ ಲೀನಿಯಾ TZ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. 86,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಬರೀ 86,000 ಅಷ್ಟೇ ಓಡಿದೆ. ಟೈರ್ ಕೂಡ ಹೊಸದಿದೆ ಸರ್ ನಿಮ್ಗೆ. ಟೈರ್ ಹೊಸದು. ಆಮೇಲೆ ಮ್ಯಾಗ್ವಿಲ್ ಎಲ್ಲ ನೋಡ್ಬೋದು, ಪ್ರೀಮಿಯಂ ಆಗಿದೆ. ಗಾಡಿಯಲ್ಲಿ ಸಿಂಗಲ್ ಸ್ಕ್ರಾಚ್ ಕಾಣಿಸ್ತಾ ಇಲ್ಲ. ಇದ್ರೂನು ಮೈನ್ಯೂಟ್, ಅದು ಕಾಣಿಸೋದಿಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ಅಷ್ಟು ಟಾಪ್ ಅಂಡ್ ವೆಹಿಕಲ್ ಇದು. 14 ಮಾಡಲ್ ಸರ್ ಇದು. 14 ಮಾಡಲ್. ಓನರ್ ಎಷ್ಟಾಗಿದ್ದಾರೆ ಸರ್ ಇದು? ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್. ಬರೀ 80 ಚೇಂಜ್ ಅಷ್ಟೇ ಓಡಿದೆ. 86,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್ ಇದು. ಓಕೆ, ಸೂಪರ್. ಗಾಡಿ ಬೆಲೆ ಬಂದು 3,69,000 ಕೋಟ್ ಮಾಡಿದೀವಿ. ಫೈನಲ್ ಒಂದು 3,50,000 ಕೊಡ್ತೀವಿ ಸರ್. 3,50,000 ರೂಪಾಯಿ ಆಗುತ್ತೆ ಇದು. ಫೈನಲ್ ಆಗುತ್ತೆ. 14 ಮಾಡಲ್ ಅದನ್ನು ಅಲ್ವಾ? 14 ಮಾಡಲ್ TZ ಫುಲ್ ಬಿಲ್ಡ್ ಕ್ವಾಲಿಟಿನೇ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು, ಎಷ್ಟು ಪ್ರೀಮಿಯಂ ಆಗಿದೆ. ಕೂತ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ, ಆ ತರ ಇದೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಗೆ ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬಾ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಕೂಡ ಬಿಂದ ಸಕ್ಕದಾಗಿದೆ ಅಂತ ಹೇಳ್ಬೋದಲ್ವಾ? ಇನ್ನೊಂದು ಹೇಳ್ಬೇಕಂದ್ರೆ ಈ ವೆಹಿಕಲ್ ಎಲ್ಲರಿಗೂ ಗೊತ್ತಾಗಲ್ಲ TZ ಅಂದ್ರೆ ಏನು ಅಂತ. ಲೀನಿಯಾ ಯೂಸ್ ಮಾಡೋರಿಗೆ ಪಕ್ಕಾ ಗೊತ್ತಿರುತ್ತೆ. TZ ವ್ಯಾಲ್ಯೂ, ಪವರ್ ಏನಿದೆ ಅಲ್ವಾ? ಸೂಪರ್. ನೆಕ್ಸ್ಟ್ ಇದು ಸರ್, ಇದು ನಿಸ್ಸಾನ್ ಸನ್ನಿ XL ಡೀಸೆಲ್ ಇಂಜಿನ್ 2021 ಮಾಡಲ್, ಸೆಕೆಂಡ್ ಓನರ್ ಓಡಿದೆ. ಇದು 21 ಮಾಡಲ್. ಇದು 21 ಮಾಡಲ್. 65,000 ಅಷ್ಟೇ ಓಡಿರೋದು ವೆಹಿಕಲ್. ಬರೀ 65,000 ಓಡಿದೆ. 21 ಮಾಡಲ್ ನಿಮ್ಗೆ ನಿಸ್ಸಾನ್ ಸನ್ನಿ. ಓಕೆ, XL ವೇರಿಯಂಟ್. ಓಕೆ, ಎಷ್ಟು ಓನರ್ ಆಗಿದೆ ಸರ್? ಸಿಂಗಲ್ ಓನರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಯಾವ ವೆಹಿಕಲ್ ನೋಡಿ, ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಇರೋದು. ಆಲ್ಮೋಸ್ಟ್ 90% ಸಿಂಗಲ್ ಸೆಕೆಂಡ್ ಓನರ್. ತುಂಬಾ ಕಮ್ಮಿ ಓಡಿದೆ ಅಲ್ವಾ? ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ಅಲ್ಲೂ 80% ಎಲ್ಲ ಜೆನ್ಯೂನ್ ಶೋರೂಮ್ ಹಿಸ್ಟ್ರಿಗಳು ಇರೋದು. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ. ಹಾಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕ್ಸ್ಕೊಂಡಿದ್ರೆ. AC ಬರುತ್ತೆ. ಲೆದರ್ ಸೀಟ್ಸ್ ಅಂತೂ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಡೈಮಂಡ್ ಕಟ್ ಅಲ್ಲಿ ನಿಮ್ಗೆ ಲೆದರ್ ಸೀಟ್ಸ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ.
21 ಮಾಡಲು ಬರೀ 65,000 ಅಷ್ಟೇ ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಫೈನಲ್ ಒಂದು 4,75,000 ಆಗುತ್ತೆ. 4,75,000 21 ಮಾಡಲ್ ಸನ್ನಿ ಮಾಡೆಲ್ ಸನ್ನಿ ಸಿಗುತ್ತೆ. ಸೂಪರ್ ಸನ್ನಿ ಲಕ್ಸುರಿ ವೇರಿಯಂಟ್ ಅಂತಾನೆ ಹೇಳ್ಬೋದು ನಿಮ್ಗೆ. ಅದು 21 ಮಾಡಲ್ ಇರೋ ವೆಹಿಕಲ್ ನೀವು ತಗೊಂಡ್ ವೆಯ್ಟ್ ಮಾಡಿ ಮತ್ತೆ ಸೇಲ್ ಮಾಡಿದ್ರು ಒಳ್ಳೆ ಪ್ರೈಸ್ ಹೋಗುತ್ತೆ. ಅದೇ ಪ್ರೈಸ್ ಅಲ್ವಾ? ಸೂಪರ್. ನೆಕ್ಸ್ಟ್ ಇದು ಸರ್ ಮತ್ತೊಂದು ಮಹೇಂದ್ರ ಲೊಗಾನ್ GXL ವೇರಿಯಂಟ್ ಪೆಟ್ರೋಲ್ ಇಂಜಿನ್ 2008 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್? ಹೌದು. ಇದು ಕೂಡ ಶೋರೂಮ್ ಹಿಸ್ಟ್ರಿ 46,000 ಓಡಿದೆ. ಓಕೆ, ಪ್ರತಿಯೊಂದು ಗಾಡಿಗೂ ಐ ಥಿಂಕ್ ಶೋರೂಮ್ ಹಿಸ್ಟ್ರಿ ಸಿಗ್ತಾ ಇದೆ ಅನ್ಸುತ್ತಪ್ಪ. ಆದ್ರೆ ಲೋ ಮಾಡೆಲ್ಗೆ ಅಥವಾ ಡಿಸ್ಕಂಟಿನ್ಯೂ ಆಗಿರೋ ಮಾಡೆಲ್ಗೆ ಮೇ ಬಿ ಸಿಗದೆ ಇರಬಹುದು. ಬಟ್ ಬಂದ್ ಚೆಕ್ ಮಾಡ್ಕೊಳ್ಳಿ. ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ. ಇಂಟೀರಿಯರ್ ಅಲ್ಲಿ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, ಆಮೇಲೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಇದು ಐ ಥಿಂಕ್ ಯಾರೋ ಎಲ್ಬೋರ್ಡ್ ಓಡಿಸಿದ್ರೆ, ಬಟ್ ಚೆನ್ನಾಗಿ ಓಡಿಸಿರ್ತಾರೆ. ಎಲ್ಬೋರ್ಡ್ ಅಲ್ವಾ? ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಫೈನಲ್ 1,90,000 ಕೊಡ್ತೀವಿ ಸರ್. 1,90,000 ಹೌದು ಸರ್. ವಿತ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳಿದ್ರೆ ಎಷ್ಟು ಓಡಿದೆ ಸರ್ ಇದು? 46,000. ಬರೀ 46,000? ಹೌದು ಸರ್. ಓಕೆ, ಒಳ್ಳೆ ಗಾಡಿ ಸಿಗ್ತಾ ಇದೆ ಮಾತ್ರ. ಮನೆಗೆ ಒಂದು ತಗೊಂಡೋದ್ರೆ ನೀವೇನು ಚೇಂಜ್ ಮಾಡೋದೇ ಬೇಡ. ಒಂದು 5 ವರ್ಷ ಏನು ಚೇಂಜ್ ಮಾಡೋದು ಬೇಡ ಅನ್ಕೊಳ್ಳಿ. ಸ್ವಿಫ್ಟ್ ಸರ್ 2016 ಮಾಡೆಲ್ ಸ್ವಿಫ್ಟ್ VXI ಡೆಕ್ಕಾ ವೇರಿಯಂಟ್ ವೆಹಿಕಲ್ ಸರ್. ಇದು ಡೆಕ್ಕಾ ವೇರಿಯಂಟ್ ಬರುತ್ತೆ. ಕಂಪ್ಲೀಟ್ ನಿಮ್ಗೆ ಯೂನಿಕ್ ಆಗಿ ಬರುತ್ತೆ. ಸ್ಕರ್ಟಿಂಗ್, ಬಾಡಿ ಸ್ಕರ್ಟಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಆಮೇಲೆ ರೆಡ್ ಫಿನಿಶ್ ಅಲ್ಲಿ ಬರುತ್ತೆ. ಆಮೇಲೆ ಸ್ಪಾಯ್ಲರ್ ನೋಡಬಹುದು, ಪ್ರತಿಯೊಂದು ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಇಂಟೀರಿಯರ್ ನೋಡಬಹುದು, ತುಂಬಾ ಸ್ಪೋರ್ಟಿ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಈ ಲೆದರ್ ಸೀಟ್ಸ್ ಅಲ್ಲ, ಇದು ಕುಶನ್ ಸೀಟ್ಸ್ ಗಳು ಕಂಪನಿ ಫಿಟೆಡ್ ಆಗಿ ಬರುತ್ತೆ ಅಲ್ವಾ? ಓವರ್ ಆಲ್ ಬಾಡಿ ಸೂಪರ್ ಆಗಿದೆ ವೆಹಿಕಲ್ ಇದು. ಇದು ಬಂದು ನಿಮಗೆ ಫೈನಲ್ ಒಂದು 5,40,000 ಆಗುತ್ತೆ ಸರ್. ಇದು ಕೂಡ 46,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 46,000 ಓಡಿದೆ ಸರ್. ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಹೇಳ ಸುಳ್ಳು ಅನ್ಸಿದ್ರೆ ಚೆಕ್ ಮಾಡಿಸ್ಕೊಂಡ್ ಬಂದು ಅಷ್ಟೊಂದು ಜೆನ್ಯೂನ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಪ್ರತಿಯೊಂದು ಸಿಕ್ಬಿಡುತ್ತೆ. ಆಮೇಲೆ ಟೈರ್ ಪ್ರೊಫೈಲ್ ನೋಡಬಹುದು. MRF ಟೈರ್ ಇದೆ 4 ಕೂಡ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಇದು ರೆಡ್ ಫಿಗೋ ಸರ್. ಯಾರು ಡೀಸೆಲ್ ಇಂಜಿನ್ ಅಲ್ಲಿ ಫಿಗೋ ಹುಡುಕ್ತಾ ಇದೀರಾ, ಬೇಗ ಬನ್ನಿ ಸರ್. ಫಿಗೋ ZXI ವೇರಿಯಂಟ್ ಡೀಸೆಲ್ ಇಂಜಿನ್ 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಅಪೋಲೋ ಟೈರ್ ಇದೆ 4 ಕೂಡ. 2011 ಮಾಡೆಲ್ ಸೆಕೆಂಡ್ ಓನರ್ ಅಷ್ಟೇ ಆಗಿದೆ. ನೋಡಿದೆ ಸರ್ ಗಾಡಿ ನೋಡಿ ನೀವು, ಕಲರ್ ನೋಡಿ ಯಾವ ತರ ಇದೆ ಅಂತ. ಸೂಪರ್ ಆಗಿದೆ. ಬಾಡಿ ಲೈನ್ ಅಂತ ಅಲೋ ವೀಲ್ಸ್ ಎಲ್ಲ ಬರುತ್ತೆ. ಅಲೋ ವೀಲ್ಸ್ ನೋಡಬಹುದು ನೀವು. ಕಂಪನಿ ಫಿಟೆಡ್ ಅಲೋ ವೀಲ್ಸ್ ಬರುತ್ತೆ. ಇದು ಎಕ್ಸಾಕ್ಟ್ ಇದು ಟಾಪ್ ಎಂಡ್ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಅಟ್ಲೀಸ್ಟ್ ಒಂದು 25 ಪ್ಲಸ್ 22% ಬರುತ್ತೆ ಅಲ್ವಾ? ಸೂಪರ್ ಆಗಿ ಬರುತ್ತೆ. ಸಿಸ್ಟಮ್ ಬರುತ್ತೆ ನಿಮ್ಗೆ, ಲೆದರ್ ಸೀಟ್ಸ್ ಬರುತ್ತೆ. ಓಕೆ ಸರ್, ಇದು ಬೆಲೆ ಬಂದು 2 lakh ಫೈನಲ್ ಕೊಡ್ತೀನಿ ಸರ್. 2 lakh ಫೈನಲ್ ಸಿಗುತ್ತೆ. ಡೀಸೆಲ್ ಇಂಜಿನ್ 11 ಮಾಡೆಲ್ ಕೊಡ್ತೀನಿ. 11 ಮಾಡೆಲ್ ಸಿಗುತ್ತೆ ನಿಮ್ಗೆ. ಲೋನು ಆಗ್ಬಿಡುತ್ತೆ ಇದ್ರ ಮೇಲೆ ಐ ಥಿಂಕ್ ಅಲ್ವಾ? ಲೋನು ಡೀಸೆಲ್ ಇಂಜಿನ್ ಡೌಟ್ ಸರ್. ಡೌಟಾ? ಓಕೆ, ಪರವಾಗಿಲ್ಲ. ಫುಲ್ ಕ್ಯಾಶ್ ಇಟ್ಕೊಂಡೆ ಬಂದ್ರೆ ತಗೋಬಹುದು. ನೆಕ್ಸ್ಟ್ ನಮ್ಮ ಹತ್ರ ಹಾಗೆ ಒಂದು ಗ್ರೀನ್ ಕಲರ್ ಇದೆ. ಪ್ರತಿಯೊಂದು ಗಾಡಿದು ಬಾಡಿ ಲೈನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇದು ಫೋರ್ಡ್ ಫಿಗೋ ZXI ವೇರಿಯಂಟ್ ಪೆಟ್ರೋಲ್ ಇಂಜಿನ್. ಇದು ಡೀಸೆಲ್, ಇದು ಪೆಟ್ರೋಲ್. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದು ಕೂಡ 51,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡ್. ಬರೀ 51,000 ಓಡಿದೆ ಅಲ್ವಾ? ಆಮೇಲೆ 4 ಕೂಡ ಗುಡಿಯರ್ ಟೈರ್ ಇದೆ. ಟೈರ್ ಕೂಡ ಸೂಪರ್ ಆಗಿದೆ, ಕಂಡೀಷನ್ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡಬಹುದು, ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಆಮೇಲೆ ಲೆದರ್ ಸೀಟ್ಸ್ ಕೂಡ ಪ್ರೀಮಿಯಂ ಆಗಿದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಡಿಫಾಗರ್ ಎಲ್ಲ ಬರುತ್ತೆ ಇದಕ್ಕೆ. ಇದ್ರ ಬೆಲೆ ಬಂದು 2,30,000 ಸರ್. 2,30,000 ಡೀಸೆಲ್ ಗೆ 2 lakh, ಇದು 2,30,000. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ಪಾರ್ಕ್ ಇದೆ ಸರ್. ಸ್ಪಾರ್ಕ್ ಸಿಂಗಲ್ ಓನರ್ ವೆಹಿಕಲ್ 2008 ಮಾಡೆಲ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ, FC ಕೂಡ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಫ್ರೆಶ್ FC ಸಿಗುತ್ತೆ ಸರ್ ನಿಮ್ಗೆ. ಫ್ರೆಶ್ FC ಮಾಡ್ಕೊಡ್ತೀರಾ? ಸೂಪರ್. 1,15,000 ಆಗುತ್ತೆ ಸರ್. 1,15,000 ರೂಪಾಯಿಗೆ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ದಾರೆ, ಸಿಂಗಲ್ ಓನರ್ ಇದು ಸೂಪರ್. ಸಿಂಗಲ್ ಓನರ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನೀವು ಬೇಕಾದ್ರೆ 4 ಕಡೆ ವಿಚಾರಿಸ್ಕೊಂಡ್ ಬನ್ನಿ. ಸೆಕೆಂಡ್ ಓನರ್ ಕೂಡ ಈ ಪ್ರೈಸ್ ಸಿಗೋದಿಲ್ಲ. 1,15,000 ರೂಪಾಯಿಗೆ ಆಗುತ್ತಲ್ವಾ ಇದು? 15,000 ಓಕೆ, ಸೂಪರ್. ಸರ್ ಇಲ್ಲಿ ನೋಡ್ತಾ ಇದ್ದೀರಾ KUV 100 K8 ವರ್ಷನ್ ಇದು ಸರ್. ಇದು ಬಂದು 2017 ಮಾಡೆಲ್ ಡೀಸೆಲ್ ಇಂಜಿನ್ ಆಗಿದೆ ಸರ್. 17 ಮಾಡೆಲ್ ಡೀಸೆಲ್ ಇಂಜಿನ್ ಬರುತ್ತೆ. ಆಮೇಲೆ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಆಮೇಲೆ ನಿಮ್ಗೆ ಟೈರ್ ಪ್ರೊಫೈಲ್ ನೋಡಬಹುದು, ಸೂಪರ್ ಆಗಿದೆ. ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಬರುತ್ತೆ. ಇಂಟೀರಿಯರ್ ಅಂತೂ ಯುನೀಕ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ ಅನ್ಸುತ್ತೆ ಇದು ಅಲ್ವಾ? 100% ಸರ್. ಮಿನಿಮಮ್ 20+ ಬರುತ್ತೆ. 20+ ಬರುತ್ತೆ. ಇದು ಡೀಸೆಲ್ ಅಲ್ವಾ? ಹೌದು. ಡಿಫಾಗರ್, ವೈಪರ್, ಪ್ರತಿಯೊಂದು ಆಪ್ಷನ್ ಇದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. 17 ಮಾಡೆಲ್ ಇದು ಅಲ್ವಾ? ಇದು ಕೂಡ 72,000 ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. 72,000 ಓಡಿದೆ ಅಷ್ಟೇ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಇದ್ರ ಬೆಲೆ ಬಂದು 5,50,000 ಅಷ್ಟೇ ಸರ್. 5,50,000 ರೂಪಾಯಿಗೆ 17 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಸೂಪರ್. ಸಿಂಗಲ್ ಓನರ್ ವೆಹಿಕಲ್ ಇದು ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. ಹಾಗೆ ಟಾಟಾ ಇದ್ಯಾವ್ದು? ಟಾಟಾ ಸರ್ ಗೇಜ್ ಗೆನೆ ಫೇಮಸ್ ಇದು. ಗೇಜ್ 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್.
76,000 ಓಡಿದೆ ಗಾಡಿ. 14 ಮಾಡಲು 76,000 ಸೆಕೆಂಡ್ ಓನರ್ ವೆಹಿಕಲ್. ಟಾಟಾ ಎಕ್ಸ್ಎಂಎಸ್ ಟಾಪ್ ಅಂಡ್ ವೆಹಿಕಲ್ ಇದು. ಓಕೆ, ಟಾಪ್ ಅಂಡ್ ವೆಹಿಕಲ್ ಸಮೇತ ಬರುತ್ತೆ. ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಫಸ್ಟ್ ಪಾರ್ಟಿ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಸರ್ ನಾನು. ಇನ್ಶೂರೆನ್ಸ್ ಕಟ್ಸ್ಕೊಡ್ತೀರಾ? ಕಟ್ಕೊಡ್ತೀನಿ, ಫ್ರೆಶ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಹೌದು, ಜೆಕೆ ಟೈರ್ಸ್ ಇದೆ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ನೋಡಿ ಸರ್, ನೀವು ಗೊತ್ತಾಗುತ್ತೆ. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. 14 ಅಲ್ಲಿ ನಿಮ್ಗೆ ಈ ತರ ಒಂದು ಏನು ಇಂಟರ್ಫೇಸ್ ಕೊಟ್ಟಿದ್ದಾರೆ ಅಂತ ನಂಬಕ್ಕೆ ಆಗಲ್ಲ, ಆ ತರ ಇದೆ ಅಂತ ಹೇಳ್ಬೋದು. ಏನೋ ಯುನೀಕ್, ಆಲ್ಮೋಸ್ಟ್ ನ್ಯೂ ಆಗಿದೆ ಸರ್. ಲೆಸ್ ಯೂಸ್ ವೆಹಿಕಲ್ ತರ ಕಾಣಿಸುತ್ತೆ. ಹೌದು. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಇದು? 74,000 ಸರ್. ಬರೀ 74,000 ಓಡಿದೆ. ಸಿಂಗಲ್ ಓನರಾ? ಸರ್ ಸೆಕೆಂಡ್ ಓನರ್ ವೆಹಿಕಲ್, ಎಕ್ಸ್ಎಂಎಸ್ ಟಾಪ್ ಅಂಡ್ ವೆಹಿಕಲ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದ್ರ ಬೆಲೆ ಬಂದು 3,99,000 ಕೋಟ್ ಮಾಡಿದೀವಿ. ಓಕೆ, ಫೈನಲ್ ಒಂದು 3,90,000 ಕೊಡ್ತೀನಿ ಸರ್. 3,90,000 ಗೆ ಟಾಟಾ ಜೆಸ್ಟ್ ಸಿಗುತ್ತೆ. ಸೆಕೆಂಡ್ ಓನರ್ ಟಾಪ್ ಅಂಡ್ ವೆಹಿಕಲ್ ಸಿಗುತ್ತೆ. ಫ್ರೆಶ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಜೊತೆಗೆ ಸಿಗುತ್ತೆ ಸರ್. ಒಂದು ಚೂರು RF ಆಗಿಲ್ಲ ಸರ್, ಒರಿಜಿನಾಲಿಟಿ ಇದೆ ಇದು. ಒರಿಜಿನಲ್ ಗಾಡಿ, ಒಂಚೂರು ಟಚ್ ಅಪ್ ಕೂಡ ಆಗಿಲ್ಲ ಅಂತ ಅಲ್ವಾ? ರಿಪೇಂಟ್ ಆಗಿಲ್ಲ. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಲೀನಿಯಾ ಇದೆಯಲ್ಲ ಸರ್, ಇದು ಸರ್ ಫಿಯಟ್ ಲೀನಿಯಾ 2009 ಮಾಡೆಲ್ ಡೀಸೆಲ್ ಇಂಜಿನ್ ವೆಹಿಕಲ್ ಸರ್. ಇದು ಟೈರ್ ಪ್ರೊಫೈಲ್ ನೋಡಿ ಸೂಪರ್ ಆಗಿದೆ. ಆಮೇಲೆ ಟಾಪ್ ಅಂಡ್ ವೇರಿಯಂಟ್ 2009 ಅಲ್ಲ, 2010 ಮಾಡೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 54,000 ಅಷ್ಟೇ ಸರ್ ಓಡಿರೋದು. ಇದು ಬರೀ 54,000. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. 2,60,000ಕ್ಕೆ ಲೀನಿಯಾ ಸಿಗುತ್ತೆ ಸರ್ ನಿಮ್ಗೆ. ಲೀನಿಯಾ ಸಿಗುತ್ತೆ 2,60,000. 2,60,000. 2,60,000 ಗೆ ಅದು ಟಾಪ್ ಎಂಡ್ ಮಾಡಲ್ ಲೀನಿಯಾ ಸಿಗುತ್ತೆ. ಸಿಂಗಲ್ ಓನರ್ ಪ್ಯಾಕ್ ವೇರಿಯಂಟ್. ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್. 54,000 ಅಷ್ಟೇ ಓಡಿರೋದು. ಇದು ಬರೀ 54,000 ಓಡಿದೆ. ವೆಹಿಕಲ್ ಡೀಸೆಲ್ ಸರ್, ಒಳ್ಳೆ ಮೈಲೇಜ್ ಬರುತ್ತೆ ಇದು. ಓಕೆ, ನೆಕ್ಸ್ಟ್ ಇದು ಫೋರ್ಡ್ ಫಿಯೆಸ್ಟಾ EXI 1.4 cc ವೆಹಿಕಲ್. ಇದು ಪೆಟ್ರೋಲ್ ಇಂಜಿನ್ ಆಗಿದೆ. 2006 ಮಾಡೆಲ್. 1.4 ಅಂತ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 2028 ವರೆಗೂ ಫ್ರೆಶ್ FC ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಸರ್. ಇದು ಕೂಡ 66,000 ಅಷ್ಟೇ. 66,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್. 66,000 ಅಷ್ಟೇ ಓಡಿದೆ. ನಂಗೆ ಖುಷಿ ಆಗ್ತಿದೆ. ಎಲ್ಲಾ ಗಾಡಿಯು ತುಂಬಾ ಕಮ್ಮಿ ಓಡಿದೆ. 1,00,000 ಒಳಗಡೆ ಬೆಲೆ ಏನ್ ಗೊತ್ತಾ ಸರ್? 1,65,000 ಅಷ್ಟೇ ಸರ್. ಇದು 1,65,000 ಅಷ್ಟೇ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ಓಕೆ, ಎಲ್ಲ ಮಾಡ್ಕೊಡ್ತೀರಾ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ಅದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮಗೆ. ವಿತ್ ಮ್ಯಾಗ್ ವೀಲ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಕಮ್ಮಿ ಓಡಿದೆ ಗುರು. ಇಷ್ಟು ಕಮ್ಮಿ ಓಡಿರೋ ಗಾಡಿ ನಿಮ್ಗೆ ಇದ್ರಲ್ಲಿ ಸಿಗೋದಿಲ್ಲ ಫೋರ್ಡ್ ಅಲ್ಲಿ ಅಂತ ಅಲ್ವಾ? ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ. ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ ನಮ್ಮಲ್ಲಿ. ಇದು ಬಂದು 2007 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್ 1,65,000 ಮಾಡ್ಕೊಡ್ತೀನಿ. 1,65,000 ರೂಪಾಯಿಗೆ 7 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಇದು ಸಿಗುತ್ತೆ 170 ಅದು ಸಿಗುತ್ತೆ. ಓಕೆ, ಎರಡು ಆಪ್ಷನ್ ಇದೆ. ಇದು 165. ಹೌದಾ? ಎರಡರೊಳಗೆ ಯಾವ್ದಾರು ತಗೊಳ್ಳಿ. ಒಂದು ಪೆಟ್ರೋಲ್, ಒಂದು ಡೀಸೆಲ್. ಅದು ಸರ್ ಎರಡು ಪೆಟ್ರೋಲ್. ಎರಡು ಪೆಟ್ರೋಲ್. ಓಕೆ ಸರ್, ಇಲ್ಲಿ ನೋಡ್ತಾ ಇದ್ದೀರಾ ಇಟಿಯೋಸ್ ಬಂದು ಸಿಂಗಲ್ ಓನರ್ ವೆಹಿಕಲ್. ವಿ ವೇರಿಯಂಟ್, ಟಾಪ್ ಎಂಡ್, ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಕೂಡ ಬರುತ್ತೆ. ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್. ಫಾಸ್ಟ್ ಮೂವಿಂಗ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಹೆಂಗಿದೆ ಗಾಡಿ? ತುಂಬಾ ಎಕ್ಸಲೆಂಟ್ ಆಗಿದೆ ಸರ್ ಗಾಡಿ. ಸರ್ ನೀವು ನಿಮ್ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಎಲ್ಲೂ ಅನ್ಸಲ್ಲ ಇದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂತ. ಎಲ್ಲ ಗೋಡನ್ ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ ಸರ್. ಇದು ಬೇರೆ ಏನಿಲ್ಲ. ಗಾಡಿ ಸೂಪರ್ ಆಗಿದೆ. ಆಮೇಲೆ ಇದು ಟಾಪ್ ಎಂಡ್ ಬರುತ್ತೆ. ಇಂಟೀರಿಯರ್ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಇದು ಆಕ್ಚುಲಿ ಲಾಕ್ ಆಗಿದೆ, ಬಟ್ ಸ್ಟಿಲ್ ಓಕೆ. ನೋಡ್ಬೋದು ನೀವು, ಇಂಟೀರಿಯರ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. 71,000 ನೋಡಿದೆ. ಬರೀ 61,000 ಅಷ್ಟೇ ಸರ್ ಓಡಿರೋದು. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್? 3,79,000 ಕೋಟ್ ಮಾಡಿದೀವಿ ಸರ್. 3,65,000 ಫೈನಲ್ ಕೊಡ್ತೀವಿ. 3,65,000 ಗೆ ಸಿಂಗಲ್ ಓನರ್ ಇಟಿಯೋಸ್ ಬಿ ವೇರಿಯಂಟ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಎಷ್ಟು ಓಡಿದೆ ಅಂದ್ರೆ ಇದು ಸರ್? ಇದು ಓಡಿರೋದು 71,000 ಓಡಿದೆ. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬೀಟ್ ಇದೆ ಸರ್. ಇದು ಷೆವರ್ಲೆಟ್ ಬೀಟ್ ಸರ್. ಇದು ಷೆವರ್ಲೆಟ್ ಬೀಟ್. ಇದು ಬಂದು 2011 ಮಾಡೆಲ್. ಇದು ಬಂದು 2,25,000 ಫೈನಲ್ ಆಗುತ್ತೆ ಸರ್. LT ವೇರಿಯಂಟ್ 2,25,000 ಗೆ ಫೈನಲ್ ಆಗುತ್ತೆ. ಬಿಕಾಸ್ ಇದು LT ಟಾಪ್ ಎಂಡ್ ಬರುತ್ತೆ. ಆಮೇಲೆ ನಿಮ್ಗೆ ಬಾಡಿ ಗೇಜ್ ನೋಡ್ಬೋದು ಎಷ್ಟು ಗಟ್ಟಿ ಇದೆ. ಇದು ಒಂದ್ ಕೈಯಲ್ಲಿ ಎಲ್ಲಾಡ್ಸಕ್ ಆಗ್ತಾ ಇಲ್ಲ, ಆ ತರ ಇದೆ. ಅಂಡ್ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. 2,25,000 ನೆಗೋಷಿಯಬಲ್. ಹೌದು ಸರ್, ನೆಗೋಷಿಯಬಲ್. ಓಕೆ, ನೆಕ್ಸ್ಟ್ ಇದು ಸರ್ ಷೆವರ್ಲೆಟ್ ಬೀಟ್ LS ವೇರಿಯಂಟ್, ಪೆಟ್ರೋಲ್ ಇಂಜಿನ್, 2013 ಮಾಡೆಲ್ ಸರ್. ಮಾಡೆಲ್ ವೆಹಿಕಲ್. ಇದು ಮಾಡೆಲ್ ವೆಹಿಕಲ್ 13 ಮಾಡೆಲ್. ಸಿಂಗಲ್ ಓನರ್. ಓಡಿರೋದೇ 30,000 ಸರ್ ಅಷ್ಟೇ. ಇದು ಬರೀ 30,000 ಓಡಿದೆ. ಓಕೆ, ಇದ್ರ ಬೆಲೆ ಬಂದು 2,40,000 ಫೈನಲ್ ಕೊಡ್ತೀವಿ. 2,40,000 ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಲೋ ಪ್ರೊಫೈಲ್ ಟೈರ್ ಹಾಕಿದ್ದಾರೆ. ಅಪೋಲೋ ಟೈರ್ ಹಾಕಿದ್ದಾರೆ ಆಕ್ಚುಲಿ. ಆಮೇಲೆ ಓವರ್ ಆಲ್ ಬಾಡಿ ಲೈನು ಸೂಪರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಬರೀ 30,000 ಅಲ್ವಾ? ಇಂಟೀರಿಯರ್ ನೋಡಿ ಸಖತ್ತಾಗಿದೆ. ಇದು ಕೂಡ ಗೇಜ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪನಿಯಿಂದ ಬಂದ ತಕ್ಷಣ ಇವರು ಅಷ್ಟು ಓಡಿಸೇ ಇಲ್ಲ. ಸಿಂಗಲ್ ಓನರ್ ಅಂತ ಹೇಳಿದ್ರೆ ಸೆಕೆಂಡ್ ಓನರ್ ಆಗಿದೆ. ಓಕೆ, 30,000 ಬರೀ ಸೆಕೆಂಡ್ ಓನರ್ ಆಗಿದೆ. ಇಲ್ಲಿದೆ ನೋಡಿ ಸರ್, ಆಲ್ಟೋ
2019 ಮಾಡಲ್ ವೆಹಿಕಲ್. 19 ಹೌದು ಸರ್. ಓಕೆ, ಲಾಂಗ್ ಡ್ರೈವ್ ಹೋಗಿದ್ರ ಸರ್? ಹಿಂದೆ ಎಲ್ಲ ಇದೆಲ್ಲ ಹಾಕಿಸ್ಕೊಂಡಿದ್ದಾರೆ, ಸಕ್ಕತ್ತಾಗಿ ಕಾಣ್ತಾ ಇದೆ ಸರ್. ಆಲ್ಟೋ LXi ವೇರಿಯಂಟ್ 2019 ಮಾಡಲ್ ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ಆಗಿದೆ ಸರ್. ಇದು 19 ಮಾಡಲ್ ಈ ತರ ಡ್ಯಾಶ್ ಬೋರ್ಡ್ ಬರ್ತಾ ಇತ್ತಾ ಸರ್? ಹೌದು ಸರ್. ಸೂಪರ್ ಆಗಿದೆ. ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿರೋದು ಅಲ್ವಾ? ಸಕ್ಕತ್ತಾಗಿದೆ. ಹಾ ಓಕೆ, ನೀವು ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಇದು ಫಿಟ್ಮೆಂಟ್ ಮಾಡಿದಾರೆ ಅಂತ ಹೇಳಿದ್ರೆ. ಲೋಕಲ್ ಅಲ್ಲಿ ಮಾಡಿಲ್ಲ ಅದು, ಅದೇ ಏನೋ ಡ್ಯಾಶ್ ಬೋರ್ಡ್ ಅದ್ರಲ್ಲೇ ಬಂದಿದೇನೋ ಅನ್ನೋ ತರ ಇದೆ. 19 ಮಾಡಲ್ ಬರುತ್ತೆ. 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 63,000 ಅಷ್ಟೇ ಸರ್ ಓಡಿರೋದು. ಓಕೆ, ಇದು ಬಂದು ನಿಮಗೆ 3,50,000 ಆಗುತ್ತೆ ಸರ್. 3,50,000 ಗೆ 19 ಮಾಡಲ್ ಸಿಂಗಲ್ ಓನರ್ ಆಲ್ಟೋ. ಇನ್ನೊಂದು 10,000 ಕಮ್ಮಿ ಮಾಡೋಣ, 340 ಆಗುತ್ತೆ ಸರ್. 340 ಮಾಡ್ತೀರಾ? ಓಕೆ ಸೂಪರ್, ಇನ್ನೊಂದು 10,000 ಕಮ್ಮಿ ಆಯ್ತು. ನೆಕ್ಸ್ಟ್ ನಮ್ಮ ಹತ್ರ ಸ್ವಿಫ್ಟ್ ZXi ಮಾಡಲ್ ಇದೆ, ಅದು ಕೂಡ ಟಾಪ್ ಎಂಡ್ ವೇರಿಯಂಟ್. ಹೇಳಿ ಸರ್. ಸ್ವಿಫ್ಟ್ ZXi 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 72,000 ಅಷ್ಟೇ ಓಡಿರೋದು. 72,000 ಅಷ್ಟೇ. ಹೌದು ಸರ್. 5,90,000 ಆಗುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್, ಟಾಪ್ ಎಂಡ್ ಅಲ್ಲಿ ಏನೇ ಫೀಚರ್ಸ್ ಬೇಕು ಎಲ್ಲ ಇರುತ್ತೆ ಸರ್. ಎಲ್ಲ ಇರುತ್ತೆ. ZXi ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ನಿಮ್ಗೆ ಬರೀ ಎಷ್ಟು ಓಡಿದೆ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್ 73,000 ಅಷ್ಟೇ ಸರ್ ಓಡಿರೋದು. 73,000 ಅಷ್ಟೇ ಓಡಿದೆ. ಸಿಂಗಲ್ ಓನರ್ ZXi 2016 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? 5,90,000. 5,90,000 ನೆಗೋಷಿಯಬಲ್? ಸ್ಲೈಟ್ಲಿ. ಓಕೆ, ಯಾರು ಹೇಳಿದ್ದು ನಾಗರಬಾವಿಯಲ್ಲಿ ಕ್ವಾಲಿಟಿ ಕಾರ್ ಸಿಗಲ್ಲ ಅಂತ ಅಲ್ವಾ? ನಮ್ಮ ಹತ್ರ ಬನ್ನಿ ಸರ್, ಕ್ವಾಲಿಟಿ ಕಾರ್ಸ್ ಕೊಡ್ತೇವೆ. ಓಕೆ, ನೆಕ್ಸ್ಟ್ ಆಲ್ಮೋಸ್ಟ್ ತೋಳ ವೆಹಿಕಲ್ಸ್ ಎಲ್ಲ ನಿಮಗೆ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಕಮ್ಮಿ ಲೆಸ್ ಯೂಸ್ ಇರುತ್ತೆ, ಸಿಂಗಲ್ ಸೆಕೆಂಡ್ ಓನರ್ ಅಷ್ಟೇ ಆಗಿರುತ್ತೆ. ಓಕೆ, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಸರ್ ವಿಡಿಯೋ ಮಾಡಿ, ಅದಿದೆ ನನ್ನ ಹತ್ರ. ಆಕ್ಚುಲಿ ಹೇಳೋಕೋದ್ರೆ ಗಾಡಿ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಷ್ಟು ಗಾಡಿ ಉಳಿಸ್ಕೊಂಡಿದೆ ಅಷ್ಟೇ. ಇದುವರೆಗೂ ಮಾಡಿರೋ ಎಲ್ಲಾ ಗಾಡಿಗಳು ಸೂಪರ್ ಕಂಡೀಷನ್ ಇತ್ತು. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್, Hyundai i10 ಮ್ಯಾಗ್ನಾ ವೇರಿಯಂಟ್ ಸರ್. ಇದು 1.2 cc ಇಂಜಿನ್, ಇದು ಪೆಟ್ರೋಲ್ ಇಂಜಿನ್ ಆಗಿದೆ. 2008 ಮಾಡಲ್. ಮತ್ತೊಮ್ಮೆ ಹೇಳ್ತೀನಿ, ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 2029 ವರೆಗೂ FC ಮಾಡ್ಕೊಡ್ತೀನಿ ವೆಹಿಕಲ್ ಗೆ. 2029 ತನಕ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. FC ಸಮೇತ ಬರುತ್ತೆ. ಬಿಕಾಸ್ ಬಾಡಿ ಲೈನ್ ಅಷ್ಟು ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. 58,000 ಶೋರೂಮ್ ರೆಕಾರ್ಡೆಡ್. 58,000 ಅಷ್ಟೇ ಓಡಿದೆ. ಚೆಕ್ ಮಾಡ್ಸ್ಕೊಂಡ್ ತಗೊಂಡೋಗಿ. ಹೌದಾ? 58,000 ಅಷ್ಟೇ ಓಡಿರೋದು. ಓಕೆ, ಇದ್ರಲ್ಲಿ ಏನಾದ್ರು LPG ಫಿಟ್ ಇದೆಯಾ? ಹೆಂಗೆ ಇದು? ಇಲ್ಲ ಸರ್, ಏನಿಲ್ಲ, ಪ್ಯೂರ್ ಪೆಟ್ರೋಲ್. ಹೇಳಿ. ಫ್ರೆಶ್ ಇನ್ಶೂರೆನ್ಸ್ 1 ಇಯರ್ ಕೊಡ್ತೀನಿ. ಓಕೆ, ಇದು ಬೆಲೆ ಬಂದು 2,30,000 ಫೈನಲ್ ಮಾಡ್ಕೊಡ್ತೀನಿ. 2,30,000 ರೂಪಾಯಿಗೆ i10 Hyundai i10 ಮ್ಯಾಗ್ನಾ 1.2 cc ಇಂಜಿನ್. 1.2 ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ. ಹಾಗೆ 29 ತನಕ ನಿಮ್ಗೆ FC ಇದೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ. i20 ಬಗ್ಗೆ ಹೇಳಿ ಸರ್. ಸರ್, i20 ಸ್ಪೋರ್ಟ್ಸ್ ಇಂಜಿನ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಇಂಜಿನ್ ಆಗಿದೆ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಬೆಲೆ ಬಂದು 3,10,000 ಫೈನಲ್ ಆಗುತ್ತೆ ಸರ್. 3,10,000. ಹೌದು ಸರ್. ಓಕೆ, ಓವರಾಲ್ ಬಾಡಿ ಲೈನ್ ನೋಡಿ ಯಾವ ತರ ಇದೆ ಅಂತ. ಸರ್, ಒಂದೇ ಒಂದು ಕ್ವಶನ್ ಹೇಳ್ತಾ ಇದೆ ನನಗೆ, ಏನಾದ್ರು ಟಚ್ ಅಪ್ ಆಗಿದೆ ಇದು? ಯಾವುದು ಸರ್? ಗಾಡಿ ಏನಾದ್ರು ಟಚ್ ಅಪ್ ಆಗಿದೆ ಸರ್? ಇದು ಬಂಪರ್ ಮಾತ್ರ ಆಗಿದೆ. ಬಂಪರ್ ಆಗಿದೆ. ಓಕೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಂಪರ್ ಆಗಿದೆ. ಇದು ಓವರಾಲ್ ಬಾಡಿ ಲೈನ್ ಅಲ್ಲಿ ಎಲ್ಲೂ ಆಗಿಲ್ಲ ಅಲ್ವಾ? ಇಲ್ಲ ಸರ್, ರಬ್ಬಿಂಗ್ ಪಾಲಿಶ್ ಆಗಿದೆ. ಓಕೆ, 3,10,000 ರೂಪಾಯಿಗೆ ಆಗುತ್ತೆ. 12 ಮಾಡಲ್ 11 ಮಾಡಲ್ ಅಂದ್ರೆ ಇದು? ಸರ್, 11 ಮಾಡಲ್ ಸಿಂಗಲ್ ಓನರ್ i20 ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್, ಪೆಟ್ರೋಲ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಯಾವ ಸರ್ ಇದು? ಪಲ್ಸ್. ಸರ್, ರೆನಾಲ್ಟ್ ಪಲ್ಸ್. ಇದು ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ಇಂಜಿನ್ ವೆಹಿಕಲ್ ಸರ್. ಇದು ಡೀಸೆಲ್ ಟಾಪ್ ಎಂಡ್. ಹೌದು. 12 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ 77,000 ಓಡಿದೆ ಅಷ್ಟೇ ಸರ್ ಓಡಿರೋದು. ಇದು ಡೀಸೆಲ್ ವೇರಿಯಂಟ್ ಬರೀ 77,000 ಅಷ್ಟೇ ಓಡಿಸಿದೆ. ಹೌದು ಸರ್. ಇದು ಬೆಲೆ ಬಂದು 2,80,000 ಫೈನಲ್ ಆಗುತ್ತೆ ಸರ್. 2,80,000 ರೂಪಾಯಿಗೆ ಟಾಪ್ ಎಂಡ್ ವೇರಿಯಂಟ್. ಗಾಡಿಯಲ್ಲೂ ಅಷ್ಟೇ ಪುಷ್ ಸ್ಟಾರ್ಟ್ ಬಟನ್ ಇರೋದು ನಿಮ್ಗೆ. ಹೌದಾ? ಎಲ್ಲ ಸಿಗುತ್ತೆ ಸರ್. ಕಂಪ್ಲೀಟ್ ನಿಮ್ಗೆ A to Z ಫೀಚರ್ಸ್ ಇದ್ರಲ್ಲಿ ಸಿಗುತ್ತೆ. ಪಲ್ಸ್ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ ನಿಮ್ಗೆ. 20 ಪ್ಲಸ್ ಬರುತ್ತೆ. 20 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಸಿಂಗಲ್ ಓನರ್ ಅಂತ ಹೇಳಿದ್ರೆ ಎಷ್ಟಿದು ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ. ಓಕೆ, 2,80,000 ರೂಪಾಯಿಗೆ ಆಗುತ್ತಲ್ವಾ ಇದು ಸರ್? ಸರ್, ಇದು ಸಾರಿ ಮಾರುತಿ ರಿಟ್ಸ್ VDI ವೇರಿಯಂಟ್ ಡೀಸೆಲ್ ಇಂಜಿನ್ ಆಗಿದೆ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಅದು ಡೀಸೆಲ್ ಅಲ್ಲಿ ಸಿಗುತ್ತೆ ನಿಮ್ಗೆ. ರಿಟ್ಸ್ ಸೂಪರ್ ಆಗಿರುತ್ತೆ. ಅಂದ್ರೆ ಪಾಕೆಟ್ ರಾಕೆಟ್ ಅಂತ ಹೇಳ್ತಾರೆ. ಒಳ್ಳೆ ಮೈಲೇಜ್ ಕೂಡ ಪ್ರೊವೈಡ್ ಮಾಡುತ್ತೆ ಇದು. ಓವರಾಲ್ ಬಾಡಿ ಲೈನ್ ಮತ್ತೆ ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ಸ್ ಇದೆ. ಎಕ್ಸಲೆಂಟ್ ಆಗಿದೆ. ನೋಡಬಹುದು ಶೋರೂಮ್ ಫಿಟೆಡ್. ನಾವು ಹೇಳೋದಲ್ಲ, ನೀವು ಬಂದು ನೋಡಿ. 15 ಮಾಡಲ್ ಇದು. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಡೀಸೆಲ್ ಇಂಜಿನ್. ಓಕೆ, ಮೇನ್ಲಿ ಡೀಸೆಲ್ ಇಂಜಿನ್. 22 ಪ್ಲಸ್ ಬರುತ್ತೆ ನಿಮ್ಗೆ ಮೈಲೇಜ್. ಇದು ಬೆಲೆ ಬಂದು 3,80,000 ಆಗುತ್ತೆ ಸರ್. 3,80,000. 3,80,000 15 ಮಾಡಲ್ ಡೀಸೆಲ್ ರಿಟ್ಸ್ ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ. ಬ್ಲಾಕ್ ಕಲರ್ ಅಲ್ಲಿ. ಬ್ಲಾಕ್ ಬೀಸ್ಟ್. ಇದು 2010 ಮಾಡಲ್ ಮ್ಯಾಗ್ನಾ i20. ಇದು ಇದು ಬಂದು 89,000 ಅಷ್ಟೇ ಸರ್ ಓಡಿರೋದು. 89,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಇದು ಇದ್ರ ಬೆಲೆ ಬಂದು ನಿಮ್ಗೆ 2,70,000 ಆಗುತ್ತೆ ಸರ್. 2,70,000 ಆಗುತ್ತೆ. ಇದು ಬ್ಲಾಕ್ ಕಲರ್ ಡೀಸೆಲ್. ನೆಕ್ಸ್ಟ್ ಲೆವೆಲ್ ಆಗಿದೆ ವೆಹಿಕಲ್. ಓಕೆ, ಡೀಸೆಲ್ ಅಲ್ವಾ? 89,000 ರೆಕಾರ್ಡೆಡ್ ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್? ಹೌದು ಸರ್. ಓಕೆ, ಪೆಟ್ರೋಲ್ ಇಂಜಿನ್ ಅಲ್ಲಿ ಓಡಿದೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ರಿಟ್ಸ್ ಇದೆ. ರಿಟ್ಸ್ ಅಂತೂ ತುಂಬಾನೇ ಇದೆ ಅಂತ ಹೇಳ್ಬೋದಲ್ಲ. ರಿಟ್ಸ್ ಬಂದಿದೆ ನಮ್ಮಲ್ಲಿ. VXi ವೇರಿಯಂಟ್ ಪೆಟ್ರೋಲ್ ಇಂಜಿನ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಅಲ್ಲಿ ಇದೆ.
Okay. 2,49,000 ಫೈನಲ್ ಆಗುತ್ತೆ ಸರ್. 2,49,000 ಆಗುತ್ತೆ. ಸ್ವಲ್ಪ ಧೂಳ್ ಕೂತ್ಕೊಂಡಿದೆ ಬಿಕಾಸ್ ಇಲ್ಲಿ ಕ್ಲೋಸ್ ಮಾಡಿಲ್ಲ ಸರ್, ಇದು ಅದು ಕ್ಲೋಸ್ ಮಾಡಿಲ್ಲ, ಧೂಳಾಗಿದೆ ಅಷ್ಟೇ. 2,49,000 2,49,000 ಫೈನಲ್ ಆಗುತ್ತೆ. VXi ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಇದು 12 ಮಾಡಲ್, ಇದು 10 ಮಾಡಲ್, 10 ಮಾಡಲ್ ಬರುತ್ತೆ, ಸೆಕೆಂಡ್ ಓನರ್. ಹೌದು ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಕ್ವಿಡ್ ಇದೆ. ರೆನಾಲ್ಟ್ ಕ್ವಿಡ್ ಪೆಟ್ರೋಲ್ ಇಂಜಿನ್ RXL ವೇರಿಯಂಟ್ 2016 ಮಾಡಲ್, ಸಿಂಗಲ್ ಓನರ್, 21,000 ಅಷ್ಟೇ ಸರ್ ಓಡಿರೋದು. ಬರೀ 21,000 ಓಡಿದೆ. 21,000 ಓಡಿದೆ. ಓಕೆ, ಚೆಕ್ ಮಾಡ್ಸ್ಕೊಂಡ್ ಬಂದು ತಗೊಂಡೋಗಿ, ಚೆಕ್ ಮಾಡ್ಸ್ಕೊಂಡು ತಗೊಂಡ್ ಹೋಗ್ಬೋದು. ಯಾಕಂದ್ರೆ 21,000 ಸುಮ್ನೆ ಅಂತ ಹೇಳಕ್ ಆಗಲ್ಲ. 2,90,000 ಕೊಡ್ತೀವಿ ಸರ್. 2,90,000 ಗೆ ಯಾವ ಮಾಡಲ್ ಅಂತ ಹೇಳಿ? 2016 ಸಿಂಗಲ್ ಓನರ್. 16 ಸಿಂಗಲ್ ಓನರ್, ಬರೀ 21,000 ಓಡಿದೆ ಅಷ್ಟೇ ಅದು. ಓಕೆ ಸರ್, ಒಳ್ಳೇದಾಗ್ಲಿ ಸರ್, ಒಳ್ಳೆ ಕಾರ್ಸ್ ಕೊಡ್ತಾ ಇದೀರಾ, ಒಳ್ಳೇದಾಗ್ಲಿ, ಇದೇ ತರ ಕೊಡ್ತಾ ಇರಿ ಸರ್. ಓಕೆ ಸರ್, ಥ್ಯಾಂಕ್ ಯು.